ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2025 ಡಿಸೆಂಬರ್ ತಿಂಗಳ 12ನೇ ತಾರೀಕು ಭಾರ್ಗವ ವಾಸರ ಅಂದರೆ ಶುಕ್ರವಾರ. ಈ ಶುಕ್ರವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ, ದಕ್ಷಿಣಾಯನೆ, ಹೇಮಂತ ಋತು, ಮಾರ್ಗಶಿರ ಮಾಸ, ಕೃಷ್ಣ ಪಕ್ಷದ ಅಷ್ಟಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಸಂಜೆ 6:35 ಇರಲಿದೆ. ನಂತರ ನವಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಪುಬ್ಬ ನಕ್ಷತ್ರ ಅಂದರೆ ಪೂರ್ವ ಫಲ್ಗುಣಿ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 8:19 ಇರಲಿದೆ. ನಂತರ ಉತ್ತರ ನಕ್ಷತ್ರ ಅಂದರೆ ಉತ್ತರ ಫಲ್ಗುಣಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಕೌಳವ. ಇದು ಈ ದಿನ ಮಧ್ಯಾಹ್ನ 2:59 ಇರಲಿದೆ. ನಂತರ ಉತ್ತರ ಕರ್ಣ ತೈತಿಲ ಆರಂಭ ಆಗುತ್ತೆ. ಈ ದಿನದ ಯೋಗ ಪ್ರೀತಿ ಯೋಗ. ಇದು ಈ ದಿನ ಬೆಳಿಗ್ಗೆ 11:11 ಇರಲಿದೆ. ನಂತರ ಆಯುಷ್ಮಾನ್ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ವೃಶ್ಚಿಕ, ಚಂದ್ರ ಇರುವಂಥ ರಾಶಿ ಸಿಂಹ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:51 ಮಧ್ಯಾಹ್ನ 12:17 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 7:59 ಬೆಳಿಗ್ಗೆ 9:25 ಹಾಗೆ ಯಮಗಂಡ ಕಾಲ ಈ ದಿನ ಅಪರಾಹ್ನ 3:08 ಸಂಜೆ 4:34 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 9:08 ಬೆಳಿಗ್ಗೆ 9:49 ಹಾಗೆ ಮಧ್ಯಾಹ್ನ 12:35 ಮಧ್ಯಾಹ್ನ 1:16 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗ್ಲಿ ಯಾವುದೇ ಶುಭ ಕಾರ್ಯಗಳನ್ನಾಗ್ಲಿ ಆರಂಭ ಮಾಡಬೇಡಿ. ಯಾಕೆಂದ್ರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನ ಈ ದುಷ್ಟ ಮುಹೂರ್ತ ಇರುವಂತಹ ಸಂದರ್ಭದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂತಹ ಫಲಿತಾಂಶಗಳು ನಿಮಗೆ ಅಷ್ಟೊಂದು ಸೂಕ್ತವಾಗಿ ಇರೋದಿಲ್ಲ, ಅನುಕೂಲಕರವಾಗಿ ಇರೋದಿಲ್ಲ. ಆದ್ರಿಂದಲೇ ಈ ದುಷ್ಟ ಮುಹೂರ್ತವನ್ನ ಅವಾಯ್ಡ್ ಮಾಡುವಂಥದ್ದು ತುಂಬಾ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:53 ಮಧ್ಯಾಹ್ನ 12:35 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ರಾತ್ರಿ 10:03 ರಾತ್ರಿ 11:47 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6:30 ಸೂರ್ಯಾಸ್ತ ಸಂಜೆ 5:51. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಸಿಂಹ, ತುಲಾ, ವೃಶ್ಚಿಕ, ಕುಂಭ ಮತ್ತೆ ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನ ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನ ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಶುಕ್ರ. ಶುಕ್ರ ಅಂತ ಹೇಳಿದ್ರೆ ಪ್ರೀತಿಗೆ, ಪ್ರೇಮಕ್ಕೆ ಕಾರಕನಾಗಿರುವಂಥವನು. ಹಾಗೆ ಮನರಂಜನೆಗಾಗ್ಲಿ, ಆಡಂಬರಕ್ಕಾಗ್ಲಿ, ಸೌಂದರ್ಯಕ್ಕೆ, ಸಂಗೀತಕ್ಕೆ, ನೃತ್ಯಕ್ಕೆ, ವಿವಾಹಕ್ಕೆ, ಫಲವತ್ತತೆಗೆ ಶುಕ್ರ ಕಾರಕನಾಗಿರ್ತಾನೆ. ಹಾಗಾಗಿ ಈ ದಿನ ಮನಸ್ಸಿಗೆ ಸಂತೋಷ ತರುವಂತಹ ಕೆಲವೊಂದು ಸನ್ನಿವೇಶಗಳನ್ನು ನೀವು ಅನುಭವಿಸ್ತೀರಿ. ಹಾಗೆ ಮುಖ್ಯವಾಗಿ ಮನರಂಜನೆ
ಹಾಗೆ ನಿಮ್ಮ ವಾಹನ ಆಗಲಿ, ಮನೆ ಆಗಲಿ, ದ್ರವ್ಯ ಆಗಲಿ, ಸಂಪಾದನೆ ಆಗಲಿ, ಹಣ ಆಗಲಿ, ಇದಕ್ಕೂ ಕೂಡ ಶುಕ್ರ ಕಾರಕನಾಗಿರೋದ್ರಿಂದ ಈ ದಿನ ಮನಸ್ಸಿಗೆ ಸಮಾಧಾನ ಇರುವಂತಹ ರೀತಿಯಲ್ಲಿ ನಿಮ್ಮ ಪ್ರಗತಿ ಇರುತ್ತೆ, ಬೆಳವಣಿಗೆ ಇರುತ್ತೆ. ಹಾಗೆ ಈ ದಿನದ ಕೆಲಸ ಕಾರ್ಯಗಳನ್ನ ನೀವು ಆದಷ್ಟು ಗುರು ಹೋರಾದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಕೂಡ ನಿಮಗೆ ಹೆಚ್ಚಿನ ಫಲಗಳು ಸಿಕ್ಕತ್ತೆ. ಏಕೆಂದ್ರೆ ನೀವು ಪ್ರಯತ್ನ ಮಾಡುವಂತಹ ಪ್ರತಿ ವಿಚಾರದಲ್ಲೂ ಕೂಡ ಈ ದಿನ ನಿಮ್ಮ ಮನಸ್ಸಿಗೆ ತುಂಬಾ ಸಂತೋಷ ಇರುತ್ತೆ. ಹಾಗಾಗಿ ಈ ದಿನ ಗುರು ಹೋರ ಇರುವಂತಹ ಸಮಯ ಬೆಳಿಗ್ಗೆ 10 ಗಂಟೆ 19 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 16 ನಿಮಿಷದವರೆಗೆ. ಈ ಸಂದರ್ಭದಲ್ಲಿ ಸ್ವಲ್ಪ ಭಾಗ ರಾಹುಕಾಲ ಇರುತ್ತೆ, ಇದನ್ನ ನೋಡಿಕೊಂಡು ಅನುಸರಣೆ ಮಾಡಿ. ಇನ್ನು ಸಂಜೆ 4 ಗಂಟೆ 58 ನಿಮಿಷದಿಂದ ಸಂಜೆ 5 ಗಂಟೆ 55 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 13 ನಿಮಿಷದಿಂದ ರಾತ್ರಿ 1 ಗಂಟೆ 16 ನಿಮಿಷದವರೆಗೆ ಗುರುಹೋರ ಇರುವಂತಹ ಸಮಯ. ಇದನ್ನ ನೀವು ನೋಡಿಕೊಂಡು ಅನುಸರಣೆ ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂತಹ ಶನಿ ಹೋರ ಕೂಡ ಬಹಳ ಚೆನ್ನಾಗಿದೆ. ಸಾಮಾನ್ಯವಾಗಿ ಶನಿ ಹೋರ ಫೇವರಬಲ್ ಆಗಿರುವಂತದ್ದು ಬಹಳ ಕಡಿಮೆ ಸಮಯದಲ್ಲಿ. ಹಾಗಾಗಿ ಈ ಸಂದರ್ಭದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಶನಿ ಹೋರಾದಲ್ಲಿ ಆರಂಭ ಆದರೂ ಕೂಡ ಅದು ಸ್ಥಿರವಾದ ಫಲಿತಾಂಶವನ್ನು ಕೊಡುತ್ತೆ. ಅದರಲ್ಲೂ ಈ ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೆ ಶನಿ ಹೋರ ಚೆನ್ನಾಗಿದೆ. ಹಾಗೆ ನೀವು ಏನಾದರೂ ಖರೀದಿ ಮಾಡುವಂತಹ ವಿಚಾರ ಇದ್ದರೆ ಶನಿ ಹೋರಾದಲ್ಲೇ ಮಾಡಿ, ಒಳ್ಳೆಯ ಫಲ ಸಿಕ್ಕತ್ತೆ. ಇನ್ನು ಈ ಜಡ್ಜ್ಮೆಂಟ್ ವಿಚಾರದಲ್ಲೂ ಕೂಡ ಈ ಶನಿ ಹೋರಾದಿಂದ ನಿಮಗೆ ಫೇವರಬಲ್ ಆಗಿರುವಂತಹ ಒಂದು ಸನ್ನಿವೇಶ ಒದಗಿ ಬರುತ್ತೆ. ಹಾಗಾಗಿನೇ ಈ ಶನಿ ಹೋರ ನಿಮಗೆ ಸ್ಥಿರವಾದಂತಹ ಫಲವನ್ನು ತಂದು ಕೊಡುತ್ತೆ. ಇದು ಈ ದಿನ ಬೆಳಿಗ್ಗೆ 9 ಗಂಟೆ 27 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 19 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 1 ನಿಮಿಷದಿಂದ ಸಂಜೆ 4 ಗಂಟೆ 58 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 10 ನಿಮಿಷದಿಂದ ರಾತ್ರಿ 12 ಗಂಟೆ 13 ನಿಮಿಷದವರೆಗೆ ಶನಿ ಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂತಹ ಚಂದ್ರ ಹೋರ ಏನಿದೆ ಇದು ಕೂಡ ಫೇವರಬಲ್ ಆಗಿದೆ, ಇದು ಕೂಡ ಚೆನ್ನಾಗಿದೆ. ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಯಾರು ಮಾರಾಟ ಮಾಡ್ತಾರೆ, ಯಾರು ಖರೀದಿ ಮಾಡ್ತಾರೆ ಅಂಥವ್ರಿಗೆ ಈ ಸಮಯ ಬಹಳ ಚೆನ್ನಾಗಿದೆ. ಇನ್ನು ಹೋಟೆಲ್ ಉದ್ಯಮಗಳನ್ನು ನಡೆಸ್ತಾ ಇರುವಂಥವ್ರು, ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರು, ಇವ್ರಿಗೂ ಕೂಡ ಈ ದಿನ ಇರುವಂಥ ಚಂದ್ರ ಹೋರ ತುಂಬ ಅನುಕೂಲವನ್ನು ತರುತ್ತೆ, ಸಮಾಧಾನವನ್ನು ತರುತ್ತೆ, ಮನರಂಜನೆ ಇದೆ ನಿಮಗೆ. ಹಾಗಾಗಿ ಈ ದಿನ ಚಂದ್ರ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 25 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 22 ನಿಮಿಷದವರೆಗೆ. ಹಾಗೆ ಅಪರಾಹ್ನ 3 ಗಂಟೆ 4 ನಿಮಿಷದಿಂದ ಅಪರಾಹ್ನ 4 ಗಂಟೆ 1 ನಿಮಿಷದವರೆಗೆ. ಇನ್ನು ರಾತ್ರಿ 10 ಗಂಟೆ 7 ನಿಮಿಷದಿಂದ ರಾತ್ರಿ 11 ಗಂಟೆ 10 ನಿಮಿಷದವರೆಗೆ ಚಂದ್ರಹೋರ ಇರುವಂತಹ ಸಮಯ. ಇದನ್ನು ಕೂಡ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ರವಿ ಹೋರ ಏನಿದೆ ಇದನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಈ ರವಿ ಹೋರ ಅಷ್ಟೊಂದು ಒಳ್ಳೆಯದಲ್ಲ. ಅದರಲ್ಲೂ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ನಿಮ್ಮ ಯಾವುದೇ ಪ್ರಯಾಣವನ್ನಾಗಲಿ, ಯಾವುದೇ ರೀತಿಯ ಚಟುವಟಿಕೆಗಳನ್ನಾಗಲಿ ರವಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಹಾಗೆ ಈ ಮನರಂಜನೆಗೆ ಸಂಬಂಧಪಟ್ಟಂತಹ ಕೆಲವು ವಿಚಾರಗಳಿದೆ, ಪ್ರೀತಿ ಪ್ರೇಮಕ್ಕೆ ಸಂಬಂಧಪಟ್ಟಂತಹ ಕೆಲವು ವಿಚಾರಗಳು, ಇದನ್ನು ಕೂಡ ಈ ರವಿ ಹೋರಾದಲ್ಲಿ ಪ್ರಸ್ತಾಪ ಮಾಡಬೇಡಿ. ಇದು ಈ ದಿನ ಪ್ರಾತಃ ಕಾಲ 5 ಗಂಟೆ 28 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 32 ನಿಮಿಷದವರೆಗೆ. ಹಾಗೆ ಮಧ್ಯಾಹ್ನ 12 ಗಂಟೆ 13 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 10 ನಿಮಿಷದವರೆಗೆ. ಇನ್ನು ಸಂಜೆ 6 ಗಂಟೆ 58 ನಿಮಿಷದಿಂದ ರಾತ್ರಿ 8 ಗಂಟೆ 1 ನಿಮಿಷದವರೆಗೆ ರವಿ ಹೋರ ಇರುವಂತಹ ಸಮಯ. ಇದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ, ಒಳ್ಳೆಯ ಮುಹೂರ್ತ ಯಾವುದಿದೆ ಅದನ್ನು ತಿಳ್ಕೊಳ್ಳಿ. ಹಾಗೆ ಯಾವ ಹೊರದಲ್ಲಿ ಯಾವ ಕೆಲಸ ಆರಂಭ ಆದರೆ ಯಾವ ರೀತಿಯ ಫಲಗಳು ಸಿಕ್ಕತ್ತೆ ಇದನ್ನು ಕೂಡ ನೀವು ತಿಳ್ಕೊಳ್ಬೇಕು, ಪ್ರತಿನಿತ್ಯ ತಿಳಿಬೇಕು. ಅದರಂತೆ ನಿಮ್ಮ ಕಾರ್ಯಗಳನ್ನು ಮುಂದುವರಿಸಬೇಕಾಗತ್ತೆ. ಹಾಗಾಗಿ ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡ್ತಾ ಇರಿ. ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ನೀವು ಅಂದುಕೊಂಡಂತಹ ಫಲವನ್ನು ಪಡ್ಕೊಳ್ಳಿಕ್ಕೆ, ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಈ ಪಂಚಾಂಗ ನಿಮಗೆ ಮಾರ್ಗದರ್ಶಿಯಾಗಿರುತ್ತೆ, ಒಳ್ಳೆಯದಾಗತ್ತೆ. ಇನ್ನು ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಅದರಲ್ಲೂ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ಅಂತ ಹೇಳಿದ್ರೆ ಆ ದಿನ ಕಾಲಭೈರವಾಷ್ಟಮಿಯನ್ನು ಆಚರಣೆ ಮಾಡುವಂತಹ ದಿನ. ಹಾಗಾಗಿ ಈ ದಿನ ಕಾಲಭೈರವನ ದರ್ಶನ ಮಾಡೋದ್ರಿಂದ ನಿಮ್ಮ ಸಂಕಷ್ಟಗಳು ದೂರ ಆಗುತ್ತೆ. ಹಾಗೆ ಮಾಡಿರುವಂತಹ ತಪ್ಪುಗಳಿರ್ಬೋದು, ಅಪರಾಧಗಳಿರ್ಬೋದು,
ಆ ದುಃಖಗಳಿರ್ಬೋದು, ಇಂಥದ್ದು ನಿವಾರಣೆ ಆಗಲಿಕ್ಕೆ ಈ ದಿನ ಕಾಲಭೈರವೇಶ್ವರ ಸ್ವಾಮಿಯ ದರ್ಶನ ಮಾಡುವಂಥದ್ದು. ಹಾಗೆ ನಾವು ಮೊನ್ನೆಯ ಸಂಚಿಕೆಯಲ್ಲಿ ತಿಳಿಸಿದಂತೆ ಈ ಕಾಲಭೈರವ ಅಷ್ಟಮಿಯ ದಿನ ಯಾವ ಕ್ರಮಗಳನ್ನು ಅನುಸರಣೆ ಮಾಡಿ ಈ ಶಿವನ ಪ್ರತಿರೂಪವಾದಂತಹ ಕಾಲಭೈರವನನ್ನು ಯಾವ ರೀತಿ ಪೂಜಿಸಬೇಕು ಅನ್ನುವಂಥ ವಿಚಾರ ಏನಿದೆ ಅದನ್ನು ಮತ್ತೊಮ್ಮೆ ತಾವು ಕೇಳಿಸ್ಕೊಳ್ಳಿ. ಮೊನ್ನೆಯ ಸಂಚಿಕೆಯಲ್ಲಿದೆ. ಅದರಂತೆ ಈ ದಿನ ಅಷ್ಟಮಿ ತಿಥಿ ಇರೋದ್ರಿಂದ ನೀವು ಕಾಲಭೈರವನ ಆರಾಧನೆ ಮಾಡಿ ಒಳ್ಳೆಯದಾಗತ್ತೆ. ಹಾಗೆ ನಿಮಗೆ ಒಂದು ರೀತಿಯ ರಕ್ಷಣೆ ಸಿಕ್ಕತ್ತೆ, ಮನಸ್ಸಿಗೆ ಧೈರ್ಯ ಇರುತ್ತೆ, ಕೆಲಸ ಕಾರ್ಯಗಳನ್ನು ಮಾಡುವಂಥ ಉತ್ಸಾಹ ಕೂಡ ಹೆಚ್ಚಾಗತ್ತೆ. ಹಾಗಾಗಿ ಇಡೀ ಕಾಶಿ ಕ್ಷೇತ್ರವನ್ನೇ ಪರಿಪಾಲನೆ ಮಾಡ್ತಾ ಇರುವಂಥ ಕಾಲಭೈರವ ಯಾರಿದ್ದಾನೆ ಅವನು ಕೂಡ ನಮ್ಮನ್ನು ಪರಿಪಾಲನೆ ಮಾಡ್ತಾನೆ, ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅನ್ನುವಂಥ ನಂಬಿಕೆಯಿಂದ ಈ ಪೂಜೆ ಪುನಸ್ಕಾರಗಳನ್ನು ಆರಾಧನೆಗಳನ್ನು ಮುಂದುವರಿಸಿ ಒಳ್ಳೆಯದಾಗತ್ತೆ. ಇನ್ನು ಭಾನುವಾರದ ದಿನ ಅಂದರೆ ಡಿಸೆಂಬರ್ 14ನೇ ತಾರೀಕು ಅಮೃತ ಸಿದ್ಧಿಯೋಗ ಇರುತ್ತೆ, ಸರ್ವಾರ್ಥ ಸಿದ್ಧಿಯೋಗ ಇರುತ್ತೆ. ಏಕೆಂದರೆ ಆ ದಿನ ಭಾನುವಾರ ಹಸ್ತ ನಕ್ಷತ್ರ, ಈ ಎರಡರ ಸಂಯೋಗ ಒಳ್ಳೆಯ ಫಲವನ್ನು ತರುತ್ತೆ, ಒಳ್ಳೆಯ ಸಿದ್ಧಿಯೋಗಗಳು ಇರುವಂಥ ಸಂದರ್ಭ ಇದು. ಭಾನುವಾರ ಬೆಳಿಗ್ಗೆ 6:30 ಬೆಳಿಗ್ಗೆ 10:44 ಮಾತ್ರ ಈ ಸರ್ವಾರ್ಥ ಸಿದ್ಧಿಯೋಗ ಅಮೃತ ಸಿದ್ಧಿಯೋಗ ಇರುತ್ತೆ. ಇದನ್ನು ನೀವು ಉಪಯೋಗಿಸ್ಕೊಳ್ಬೋದು. ಹಾಗಾಗಿ ಇನ್ನೇನು 16ನೇ ತಾರೀಕಿನಿಂದ ಅಂದರೆ ಮಂಗಳವಾರದಿಂದಲೇ ಧನುರ್ಮಾಸ ಆರಂಭ ಆಗಿಬಿಡುತ್ತೆ. ಅಷ್ಟರಲ್ಲಿ ನಿಮಗೆ ಒಂದು ಶುಭವಾದಂತಹ ಮುಹೂರ್ತ ಇದೆ. ನಿಮ್ಮ ಕೆಲಸ ಕಾರ್ಯಗಳನ್ನು ಈ ಸಂದರ್ಭದಲ್ಲಿ ನೀವು ಹಮ್ಮಿಕೊಳ್ಬೋದು ಅಂತ ಹೇಳಿದ್ರೆ ಅದು ಭಾನುವಾರ ಮತ್ತು ಇನ್ನೊಂದು ದಿನ ಸೋಮವಾರ ಸಿಕ್ಕುವಂಥದ್ದು. ಇನ್ನು ಒಂದು ತಿಂಗಳು ಶುಭ ಕಾರ್ಯಗಳನ್ನು ಮಾಡಲ್ಲ, ಕೇವಲ ಭಗವಂತನ ಆರಾಧನೆಯನ್ನ ಮಾಡಬೇಕು ಧನುರ್ಮಾಸದಲ್ಲಿ. ಅದರಲ್ಲೂ ಈ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆಗಳನ್ನ ಮುಗಿಸ್ಬೇಕು ಅನ್ನುವಂಥದ್ದು. ಹಾಗಾಗಿ ದೇವಾಲಯಗಳು ಈ ಬೆಳಗಿನ ಜಾವವೇ ತೆರೆಯುವಂಥದ್ದು. ಧನುರ್ಮಾಸ ಪೂರ್ತಿ ಬೆಳಗಿನ ಜಾವದಲ್ಲಿ ಪೂಜೆಗಳು ನಡೆಯುವಂತಹ ಸಂದರ್ಭ ಇರುತ್ತೆ. ಹಾಗೆ ಆ ಧನುರ್ಮಾಸದ ಬಗ್ಗೆ ವಿಶೇಷ ಮಾಹಿತಿಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ. ಒಟ್ಟಾರೆ ಈ ಭಾನುವಾರ ಇರುವಂಥ ಈ ಅಮೃತ ಸಿದ್ಧಿಯೋಗ ಸರ್ವಾರ್ಥ ಸಿದ್ಧಿಯೋಗದ ಅನುಕೂಲತೆಗಳನ್ನು ಪಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನದ ಸದ್ವಿಚಾರದ ಬಗ್ಗೆ ನಾವು ಬರೋದಾದರೆ ಸಾಮಾನ್ಯವಾಗಿ ನಾವು ಕಾಣುವಂಥದ್ದು ಅರಳಿ ಮರ ಏನಿದೆ, ಅಶ್ವತ್ಥ ವೃಕ್ಷ, ಅದು ಬಹಳ ಪರಮ ಪವಿತ್ರವಾಗಿರುವಂಥ ವೃಕ್ಷ ಅನ್ನುವಂಥ ನಂಬಿಕೆ ಇದೆ. ಆದ್ದರಿಂದಲೇ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಬೇಕು. ಅದರಲ್ಲೂ ಶನಿವಾರದ ದಿನ ಮಾತ್ರ ಲಕ್ಷ್ಮಿ ಅಶ್ವತ್ಥ ವೃಕ್ಷದಲ್ಲಿರ್ತಾಳೆ. ಇನ್ನು ಉಳಿದ ದಿನಗಳಲ್ಲಿ ಅಲಕ್ಷ್ಮಿ ಅಲ್ಲಿ ವಾಸ ಮಾಡ್ತಾ ಇರ್ತಾಳೆ. ಆದ್ದರಿಂದ ಬೇರೆ ದಿನಗಳಲ್ಲಿ ಅಶ್ವತ್ಥ ವೃಕ್ಷವನ್ನು ಸ್ಪರ್ಶ ಮಾಡಬಾರ್ದು, ಶನಿವಾರದ ದಿನ ಮಾತ್ರ ಮಾಡಬೇಕು ಅನ್ನುವಂಥ ವಿಚಾರ. ಜೊತೆಗೆ ಅಶ್ವತ್ಥ ವೃಕ್ಷ ಯಾವುದೇ ಕಾರಣಕ್ಕೂ ಬಾಡಲ್ಲ, ಅಂದರೆ ಅದು ಒಣಗಿ ಹೋಗಿರುವಂಥ ಉದಾಹರಣೆಗಳೇ ಎಲ್ಲೂ ಕೂಡ ಇಲ್ಲ. ಅದಕ್ಕೆ ನಮ್ಮ ಪೌರಾಣಿಕವಾಗಿ ಒಂದು ಹಿನ್ನೆಲೆ ಕೂಡ ಇದೆ, ಒಂದು ಪುಟ್ಟ ಕಥೆ ಕೂಡ ಇದೆ. ಏನಂದ್ರೆ, ರಾಮ ಲಕ್ಷ್ಮಣರು ಒಮ್ಮೆ ವನವಾಸದಲ್ಲಿದ್ದಂತಹ ಸಂದರ್ಭದಲ್ಲಿ ಗಯಾ ಕ್ಷೇತ್ರಕ್ಕೆ ಬರ್ತಾರೆ. ಸೀತಾದೇವಿಯನ್ನ ಈ ಫಲ್ಗುಣಿ ನದಿಯ ದಂಡೆಯ ಮೇಲೆ ಕೂಡಿಸಿ ಅವರಿಬ್ಬರು ಕೂಡ ಕಾಡಿಗೆ ಹೋಗ್ತಾರೆ. ಇದಾದ ಸ್ವಲ್ಪ ಹೊತ್ತಿನಲ್ಲೇ ನದಿಯ ಒಳಗಿಂದ ಒಂದು ಕೈ ಹೊರಬರುತ್ತೆ. ಸೀತಾದೇವಿ, ನನಗೆ ತುಂಬಾ ಹಸಿವಾಗ್ತಾ ಇದೆ, ನನಗೆ ಏನಾದರೂ ಆಹಾರ ಕೊಡು ಅಂತ ಹೇಳಿ ಕೇಳುತ್ತೆ. ಆ ಧ್ವನಿ ಮತ್ತೆ ಮತ್ತೆ ಮರುಕಳಿಸ್ತಾ ಇರುತ್ತೆ. ಆ ಧ್ವನಿ ಮಹಾರಾಜನಾದಂತಹ ದಶರಥನ ಧ್ವನಿಯಾಗಿರುತ್ತೆ. ತನ್ನ ಮಾವನವರೇ ಹಸಿವಾಗ್ತಾ ಇದೆ, ಏನಾದರೂ ಕೊಡು ಅಂತ ಕೇಳ್ತಾ ಇದ್ದಾರಲ್ಲ ಅಂತ ಹೇಳಿ ಸೀತೆ ತುಂಬಾ ಪರಿತಪಿಸ್ತಾಳೆ. ಯಾಕೆಂದ್ರೆ ಆಕೆಯ ಬಳಿ ಏನೂ ಇರಲ್ಲ ಕೊಡ್ಲಿಕ್ಕೆ. ರಾಮ ಲಕ್ಷ್ಮಣರು ಗೆಡ್ಡೆ ಗೆಣಸುಗಳನ್ನು ಹಣ್ಣು ಹಂಪಲುಗಳನ್ನು ತರಲಿಕ್ಕೆ ಕಾಡಿಗೆ ಹೋಗಿದ್ದಾರೆ. ಈಗ ಹಸಿವನ್ನ ಹೇಗೆ ನೀಗಿಸೋದು ಅನ್ನುವಂಥ ಒಂದು ಸಮಸ್ಯೆ ಉದ್ಭವ ಆಗತ್ತೆ. ಆಗ ಸೀತೆಗೆ ಬೇರೆ ದಾರಿ ಇಲ್ಲದೆ ಮರಳಿನ ಉಂಡೆಯನ್ನೇ ಮಾಡಿ ಅದರಲ್ಲಿ ಅನ್ನವನ್ನ ಆವಾಹನೆ ಮಾಡಿ ನದಿಯಿಂದ ಮೇಲೆ ಬಂದಂತಹ ಕೈಯೊಳಗೆ ಈ ಅನ್ನದ ಉಂಡೆಗಳನ್ನ ಇಡ್ತಾಳೆ. ನಂತರ ತನ್ನ ಕರ್ತವ್ಯಕ್ಕೆ 5 ಸಾಕ್ಷಿಗಳನ್ನ ಆಧಾರವಾಗಿ ಇಟ್ಕೊಳ್ತಾಳೆ. ಇಲ್ಲಿ ಸೀತಾ ಮಾತೆ ನೀಡಿದಂತಹ ಆಹಾರದಿಂದ ದಶರಥ ಸಂತುಷ್ಟನಾಗ್ತಾನೆ, ಹಸಿವು ಮರೆಯಾಗತ್ತೆ. ಆಗ ಸೀತೆಯನ್ನ ಹರಸಿ ದಶರಥ ಮಹಾರಾಜ ಅದೃಶ್ಯನಾಗ್ಬಿಡ್ತಾನೆ. ಇತ್ತ ರಾಮಲಕ್ಷ್ಮಣರು ಮರಳಿ ಬಂದಾಗ ಸೀತಾದೇವಿ ಅವರಿಗೆ ನಡೆದ ಸಂಗತಿ ಎಲ್ಲವನ್ನೂ ಕೂಡ ವಿವರಿಸ್ತಾಳೆ. ರಾಮ ಲಕ್ಷ್ಮಣರಿಗೆ ಮೊದಲಿಗೆ ಸೀತೆಯ ಮಾತಿನ ಮೇಲೆ ನಂಬಿಕೆ ಬರಲ್ಲ. ಆಗ ಸೀತೆ ತನ್ನ ಕೃತ್ಯಕ್ಕೆ ಫಲ್ಗುಣಿ ನದಿಯನ್ನ, ತುಳಸಿ ಗಿಡವನ್ನ, ಹಸುವನ್ನ, ಮತ್ತೆ ಅಲ್ಲೇ ಇದ್ದಂತಹ ಬ್ರಾಹ್ಮಣನೊಬ್ಬನನ್ನ ಮತ್ತೆ ಅರಳಿ ಮರವನ್ನ ಸಾಕ್ಷಿಯಾಗಿ. ಆದರೆ ಇಲ್ಲಿ ಅರಳಿ ಮರದ ಹೊರತಾಗಿ ಮತ್ತಾರೂ ಕೂಡ ಸೀತೆಯ ಸಾಕ್ಷಿಗೆ ಬರಲ್ಲ, ಸೀತೆಯ ಜೊತೆಯಲ್ಲಿ ನಿಲ್ಲಲ್ಲ. ಅಂದ್ರೆ ಸೀತೆ ಹೇಳಿರುವಂಥದ್ದು ಸತ್ಯ ಅಂತ ಹೇಳಬೇಕಲ್ಲ ಸಾಕ್ಷಿ. ಈ
ಅರಳಿ ಮರ ಒಂದನ್ನು ಉಳಿದವರು ಸಾಕ್ಷಿಯನ್ನು ಹೇಳಲ್ಲ. ಆಗ ಅಶ್ವತ್ಥ ವೃಕ್ಷ ಆ ಫಲ್ಗುಣಿ ನದಿಯಿಂದ ಒಂದು ಕೈ ಮೇಲೆ ಬಂದದ್ದು, ಅದು ಹಸಿವಾಗ್ತಾ ಇದೆ ಅಂತ ಹೇಳಿ ಕೇಳಿದ್ದು, ಅದನ್ನ ನೋಡಿ ಸೀತೆ ಮರಳಿನ ಉಂಡೆಗಳನ್ನು ಮಾಡಿ ಅದರಲ್ಲಿ ಅನ್ನವನ್ನು ಆವಾಹನೆ ಮಾಡಿ ಆ ಕೈಗೆ ಕೊಟ್ಟದ್ದು. ನಂತರ ಆ ಕೈ ದಶರಥ ಮಹಾರಾಜನ ಕೈಯೇ ಆಗಿದ್ದು, ಮಹಾರಾಜರು ನಂತರ ಆಶೀರ್ವದಿಸಿ ಅದೃಶ್ಯರಾಗಿದ್ದು ಎಲ್ಲ ವಿವರಗಳನ್ನು ಕೂಡ ಹೇಳಿದಾಗ ಅಶ್ವತ್ಥ ವೃಕ್ಷ ಮಾತ್ರ ಸಹಾಯಕ್ಕೆ ನಿಲ್ಲತ್ತೆ. ಆದರೆ ಸೀತೆ ತನ್ನ ಮಾತಿಗೆ ವಿರುದ್ಧವಾಗಿ ನಡೆದುಕೊಂಡಂತಹ ಫಲ್ಗುಣಿ ನದಿಯನ್ನ, ಹಸುವನ್ನ, ಬ್ರಾಹ್ಮಣನನ್ನ, ತುಳಸಿ ಗಿಡವನ್ನ ಶಪಿಸ್ತಾಳೆ, ಒಂದು ಶಾಪವನ್ನ ಕೊಟ್ಬಿಡ್ತಾಳೆ. ಅಲ್ಲಿ ಫಲ್ಗುಣಿ ನದಿಗೆ ಮಳೆಗಾಲದಲ್ಲೂ ಕೂಡ ನಿನ್ನ ಪಾತ್ರಕ್ಕೆ ಎಷ್ಟೇ ನೀರು ಬಂದರೂ ಬರಿದಾಗ್ತಾ ಇರು, ನೀನು ನೆಲದ ಒಳಗೆ ಉಳಿದುಕೊಂಡಿರು ಅಂತ ಹೇಳಿ ಶಾಪವನ್ನ ಕೊಟ್ಬಿಡ್ತಾಳೆ. ಹಾಗಾಗಿ ಫಲ್ಗುಣಿ ನದಿ ಮೇಲ್ಭಾಗಕ್ಕೆ ಹರಿಯೋಲ್ಲ, ಅಂದರೆ ಭೂಮಿಯ ಮೇಲೆ ಅದು ಹರಿಯದಂತೆ ಆಗಿರುವಂಥ ಒಂದು ಗುಪ್ತ ನದಿ ಆಗ್ಬಿಡತ್ತೆ. ಹಾಗೆ ಬ್ರಾಹ್ಮಣನಿಗೂ ಕೂಡ ಒಂದು ಶಾಪ ಕೊಡ್ತಾಳೆ. ಏನಂದರೆ, ನೀನು ಈ ಗಯಾ ಕ್ಷೇತ್ರದಲ್ಲೇ ಇದ್ದುಕೊಂಡು ಕ್ಷೇತ್ರಕ್ಕೆ ಬರುವಂತಹ ಯಾತ್ರಿಕರನ್ನ ಪೀಡಿಸ್ತಾ ಇರು, ಅವರಿಂದ ಹಣವನ್ನು ಪೀಡಿಸಿ ಹಣ ವಸೂಲಿ ಮಾಡಿ ಅದರಿಂದ ನೀನು ಜೀವನ ನಡೆಸು ಅಂತ ಹೇಳ್ತಾರೆ. ಈಗಲೂ ಕೂಡ ನೀವು ಗಯಾ ಕ್ಷೇತ್ರಕ್ಕೆ ಹೋದರೆ ಅಲ್ಲಿ ಬ್ರಾಹ್ಮಣರು ಈ ಅಪರ ಕರ್ಮಗಳನ್ನ ಮಾಡುವಂಥವ್ರು, ವಿಶೇಷವಾಗಿ ನಿಮ್ಮಿಂದ ಹಣವನ್ನ ಪೀಕುವಂಥ ಸಂದರ್ಭಗಳೇ ಜಾಸ್ತಿ ಇರುತ್ತೆ. ಇನ್ನು ಗೋಮಾತೆಗೂ ಕೂಡ ಒಂದು ಶಾಪ ಇದೆ. ಏನಂದ್ರೆ, ಜಗವನ್ನ ಬೆಳಗಬೇಕಾದಂಥವಳು ನಿನ್ನ ಮಾತು ಮೀರಿ ಲೋಭತನವನ್ನು ನೀನು ಮಾಡಿದ್ದೀಯಾ, ಹಾಗಾಗಿ ಗಯಾ ಕ್ಷೇತ್ರದಲ್ಲೇ ಇದ್ದುಕೊಂಡು ಅವರಿವರು ಕೊಡುವಂತಹ ಪಿಂಡವನ್ನು ತಿಂತ ಜೀವನವನ್ನು ಸಾಗಿಸು, ಎಷ್ಟು ತಿಂದರೂ ಕೂಡ ನಿನ್ನ ಹೊಟ್ಟೆ ತುಂಬದೇ ಇರಲಿ ಅಂತ ಹೇಳಿ ಶಾಪ ಇದೆ. ಹಾಗಾಗಿ ಗಯಾ ಕ್ಷೇತ್ರದಲ್ಲಿ ಇರುವಂಥ ಹಸುಗಳಿಗೆ, ಕರುಗಳಿಗೆ ಈ ಪಿಂಡವೇ ಆಹಾರ. ಹಾಗೆ ಅದು ಪಿಂಡವನ್ನ ಎಷ್ಟು ತಿಂದರೂ ಕೂಡ ಅದರ ಹಸಿವು ನೀಗ್ತಾ ಇರಲ್ಲ ಅನ್ನುವಂಥ ವಿಚಾರ ಕೂಡ ಇದೆ. ಇನ್ನು ತುಳಸಿಗೆ ಬಂದರೆ, ನೀನು ಪವಿತ್ರಳಾದಂಥ ತುಳಸಿ ಮಾತೆ ನೀನು, ಆದರೆ ನನಗೂ ಕೂಡ ಸಾಕ್ಷಿಯನ್ನ ಹೇಳದೆ ನನ್ನ ಮಾತನ್ನ ಮೀರಿ ಬಿಟ್ಟಿದ್ದೀಯಾ, ಹಾಗಾಗಿ ನೀನು ಕೂಡ ಎಲ್ಲೆಂದರಲ್ಲಿ ಬೆಳೆಯುವಂತಾಗ್ಲಿ ಅನ್ನುವಂಥ ಶಾಪ ತುಳಸಿಗೂ ಕೂಡ ಬರುತ್ತೆ. ಹಾಗಾಗಿ ಇಲ್ಲಿ ಸೀತಾಮಾತೆಯ ಶಾಪದಿಂದ ಫಲ್ಗುಣಿ ನದಿ ಬತ್ತಿ ಹೋಗಿದೆ. ನದಿಯೊಳಗಿನ ಮರಳನ್ನ ಅಗೆದಾಗದಷ್ಟೇ ಇಂದಿಗೂ ಕೂಡ ನೀರು ಬರುತ್ತೆ ಅನ್ನುವಂಥ ವಿಚಾರ ಇದೆ. ಇನ್ನು ಫಲ್ಗುಣಿ ನದಿ ತೀರದಲ್ಲಿರುವಂತಹ ಹಸುಗಳಿಗೆ ಪಿಂಡಗಳೇ ಆಹಾರ. ಅವು ಎಷ್ಟು ಹಸಿದಿರುತ್ತೆ ಅಂತ ಹೇಳಿದ್ರೆ ಕೆಲವೊಮ್ಮೆ ಪಿಂಡ ವಿಸರ್ಜನೆಗೂ ಕೂಡ ಅವಕಾಶ ಕೊಡದೆ ಅದನ್ನು ತಿಂದು ಬಿಡುತ್ತೆ. ನಂತರ ಸೀತೆಯ ದೃಷ್ಟಿ ಅರಳಿ ಮರದತ್ತ ಬೀಳುತ್ತೆ. ಆಕೆ ಪರಮ ಸಂತೋಷದಿಂದ ಅಶ್ವತ್ಥ ವೃಕ್ಷವನ್ನು ಆಶೀರ್ವದಿಸ್ತಾಳೆ. ಹಾಗಾಗಿ ಯಾರಿಗೆ ಯಾವ ಬೇಡಿಕೆ ಇದೆ, ಯಾವ ರೀತಿಯ ಕೋರಿಕೆಗಳಿದೆ ಅದನ್ನು ನೀನು ಈಡೇರಿಸು. ನಿನ್ನನ್ನು ಯಾರು ಪ್ರದಕ್ಷಿಣೆ ಮಾಡ್ತಾರೆ, ಯಾರು ಪವಿತ್ರ ಅಂತ ಹೇಳಿ ಪೂಜೆ ಮಾಡ್ತಾರೆ, ಅವರಿಗೆ ಒಳ್ಳೆಯದನ್ನೇ ಕರುಣಿಸು ಅಂತ ಹೇಳಿ ಅಶ್ವತ್ಥ ವೃಕ್ಷಕ್ಕೆ ಆಶೀರ್ವಾದವನ್ನು ಮಾಡ್ತಾಳೆ. ಅಂದಿನಿಂದ ಈ ಅಶ್ವತ್ಥ ವೃಕ್ಷ ಪವಿತ್ರವಾಗಿರುವಂತಹ ವೃಕ್ಷವಾಗಿ ಪರಿವರ್ತನೆ ಆಯಿತು. ಜೊತೆಗೆ ಅದು ಯಾವುದೇ ಸಂದರ್ಭದಲ್ಲೂ ಕೂಡ ಬಾಡಲ್ಲ, ಒಣಗಲ್ಲ. ಈ ಒಂದು ವಿಚಾರ ಕೂಡ ಈ ಸೀತಾಮಾತೆಯ ಆಶೀರ್ವಾದದಿಂದ ಉಳ್ಕೊಂಡಿದೆ ಅನ್ನುವಂಥ ಒಂದು ವಿಚಾರ. ಹಾಗಾಗಿ ಬಂಧುಗಳೇ ನೋಡಿ, ನಮ್ಮಲ್ಲಿ ಯಾವುದೇ ರೀತಿಯ ಘಟನೆಗಳಿರಲಿ, ಯಾವುದೇ ರೀತಿಯ ಸನ್ನಿವೇಶಗಳಿರಲಿ, ಅದಕ್ಕೆ ಒಂದು ಪೌರಾಣಿಕ ಹಿನ್ನೆಲೆಯಲ್ಲಿ ನಾವು ಒಂದು ರೀತಿಯ ಪಾವಿತ್ರ್ಯವನ್ನು ಕಂಡುಕೊಳ್ತೇವೆ. ಒಂದು ರೀತಿಯಲ್ಲಿ ಆ ಸನ್ನಿವೇಶ ನಡೆದಿದೆಯೋ ಏನೋ ಅನ್ನುವಂಥ ರೀತಿಯಲ್ಲಿ ನಮಗೆ ಈ ಹಿನ್ನೆಲೆಗಳು ಭಾಸ ಆಗುತ್ತೆ. ಅದೇ ನಮ್ಮ ಸಂಸ್ಕೃತಿ, ಅದೇ ನಮ್ಮ ಸಂಸ್ಕಾರ. ಹಾಗಾಗಿ ಸನಾತನ ಧರ್ಮದಲ್ಲಿ ಇರುವಂಥ ಇಂತಹ ಸನ್ನಿವೇಶಗಳೇನಿದೆ ಇದನ್ನು ನಾವೆಲ್ಲರೂ ಕೂಡ ಅರ್ಥೈಸ್ಕೊಳ್ಬೇಕು. ನಮ್ಮ ಮುಂದಿನ ಪೀಳಿಗೆಯವರೆಗೂ ಕೂಡ ಈ ವಿಚಾರಗಳನ್ನು ತಿಳಿಸ್ಬೇಕು ಅನ್ನುವಂಥದ್ದೇ ನಮ್ಮ ಕಳಕಳಿ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಗ್ರಹಗತಿಗಳು ಅನುಕೂಲಕರವಾದಂಥ ಒಂದು ಸ್ಥಿತಿಯಲ್ಲಿಲ್ಲ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಮಿಶ್ರ ಫಲಗಳು ಇರುತ್ತೆ. ಜೊತೆಗೆ ಈ ದಿನದ ಕೆಲಸಗಳಿಂದ ಬಹಳ ಬೇಗ ಆಯಾಸ ಆಗುವಂಥದ್ದು. ಹಾಗಾಗಿ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ನೀವು ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಇನ್ನು ಈ ದಿನ ಹೊಸದಾಗಿ ಪರಿಚಯ ಆಗಿದ್ದಾರಲ್ಲ ಅಂಥವರ ಜೊತೆ ವ್ಯವಹಾರ ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಏಕೆಂದರೆ ಈ ದಿನ ನಿಮಗೆ ಉದ್ಯಮದಲ್ಲಾಗಲಿ, ಇಂಥ ಒಂದು ಲೇವಾದೇವಿ ವ್ಯವಹಾರಗಳಲ್ಲಾಗಲಿ ಹೊಸಬರೊಂದಿಗೆ ಮಾತುಕತೆ, ವಾದ ವಿವಾದಗಳು ನಡೆಯುವಂಥದ್ದು ಇರುತ್ತೆ. ಇದರಿಂದ ಸ್ವಲ್ಪ ನಷ್ಟದ ಬಾಬ್ತು ಹೆಚ್ಚಾಗುತ್ತೆ, ಒತ್ತಡಗಳು ಹೆಚ್ಚಾಗುತ್ತೆ. ಸ್ವಲ್ಪ ಜಾಗ್ರತೆ.
ಇನ್ನು ಹೋಟೆಲ್ ಉದ್ಯಮದಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರಿಗೇನೋ ಲಾಭ ಇದೆ, ಆದರೆ ಹಣಕಾಸಿನ ಖರ್ಚು ಹೆಚ್ಚಾಗುವಂಥದ್ದು ಇದೆ. ಇನ್ನು ಈ ದಿನ ಸ್ವಲ್ಪ ಕೈಕಾಲು ನೋವುಗಳು ಬರುವಂಥದ್ದು, ಜೊತೆಗೆ ನಿಮ್ಮ ಓಡಾಟ, ನಿಮ್ಮ ಪ್ರಯಾಣ ಇದರಿಂದ ಕೂಡ ಬಹಳ ಬೇಗ ಈ ದಿನ ನಿಶ್ಶಕ್ತರಾಗುವಂಥದ್ದು ಇರುತ್ತೆ. ಹಾಗಾಗಿ ವಿಶೇಷವಾಗಿ ಸ್ತ್ರೀಯರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ದಾಂಪತ್ಯದಲ್ಲಿ ಸ್ವಲ್ಪ ಬಿರುಕು ಕಾಣಿಸ್ಕೊಳ್ಳುವಂಥದ್ದು ಇದೆ, ವೈಮನಸ್ಸು ಇರುತ್ತೆ, ಭಿನ್ನಾಭಿಪ್ರಾಯಗಳು ಇರುತ್ತೆ. ಹಾಗಾಗಿ ಈ ದಿನ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ನಿಮಗೆ ಸಂತೋಷ, ಮನರಂಜನೆ ಅನ್ನುವಂಥದ್ದು ಅಷ್ಟಕ್ಕಷ್ಟೇ ಇರುತ್ತೆ. ಹಾಗಾಗಿ ಈ ದಿನ ಬಂದದ್ದೇ ಭಾಗ್ಯ, ಪಾಲಿಗೆ ಬಂದದ್ದೇ ಪಂಚಾಮೃತ. ಇನ್ನು ಈ ದಿನ ಮತ್ತೊಂದು ನೀವು ಮಾಡಬೇಕಾಗಿರುವಂಥ ವಿಚಾರ ಅಂತ ಹೇಳಿದ್ರೆ, ಎಂಥದ್ದೇ ಪರಿಸ್ಥಿತಿ ಬಂದರೂ ಕೂಡ ಅದನ್ನು ಸಕಾರಾತ್ಮಕವಾಗಿ ಪರಿಗಣಿಸಬೇಕಾಗುತ್ತೆ. ಅದನ್ನು ನೀವು ಎದುರಿಸುವಂಥ ಸಂದರ್ಭದಲ್ಲಿ ಸ್ವಲ್ಪ ಆತ್ಮವಿಶ್ವಾಸದಿಂದ, ಧೈರ್ಯದಿಂದ ಇರಬೇಕಾಗತ್ತೆ. ಅದಕ್ಕಾಗಿ ಈ ದಿನ ನೀವು ಶಿವನನ್ನ ಆರಾಧನೆ ಮಾಡಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಕಾಲಭೈರವನನ್ನ ಈ ದಿನ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಸ್ವಲ್ಪ ಸಂಕಟಗಳು, ಒತ್ತಡಗಳು ಇರುವಂಥ ಸಂದರ್ಭ. ಯಾವುದೋ ಒಂದು ಹಳೆಯ ಘಟನೆ ನೆನಪಿಗೆ ಬರುತ್ತೆ. ಹಾಗೆ ವಿಚಿತ್ರವಾದಂಥ ಸನ್ನಿವೇಶಗಳು ಈ ದಿನ ಎದುರಾಗತ್ತೆ. ಒಟ್ಟಾರೆ ಈ ದಿನ ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳು ಕೈಗೂಡಲ್ಲ, ಜೊತೆಗೆ ಕೆಲಸಗಳು ಮಂದಗತಿಯಲ್ಲಿ ನಡೀತಾ ಇರುತ್ತೆ. ಹಾಗಾಗಿ ಬೇರೆಯವರ ಒಂದು ಕೆಂಗಣ್ಣಿಗೂ ಕೂಡ ನೀವು ಗುರಿಯಾಗಬೇಕಾಗತ್ತೆ. ಏಕೆಂದರೆ ಅವರ ನಿರೀಕ್ಷೆಯಂತೆ ಈ ದಿನ ಕೆಲಸಗಳು ಆಗದೇ ಇದ್ದಾಗ ಸಹಜವಾಗಿ ನಿಮ್ಮ ಮೇಲಿನ ಅಭಿಪ್ರಾಯ ಕಡಿಮೆ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನ ದಾಂಪತ್ಯದಲ್ಲಿ ದಂಪತಿಗಳಿಗೆ, ಪ್ರೇಮಿಗಳಿಗೆ ಸ್ವಲ್ಪ ವಿರಸ. ಏಕೆಂದರೆ ಈ ದಿನದ ಮಾತುಕತೆ ಏನಿದೆ, ಚರ್ಚೆಗಳೇನಿದೆ, ಅದು ಒಂದು ರೀತಿಯ ವಿವಾದಕ್ಕೆ ತಿರುಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿನೇ ಈ ದಿನ ಯಾರನ್ನೂ ಕೂಡ ಲಘುವಾಗಿ ಪರಿಗಣಿಸಬೇಡಿ. ನಿಮ್ಮನ್ನು ಯಾರಾದರೂ ಲಘುವಾಗಿ ಪರಿಗಣಿಸಿದರೆ ಅಂಥವರ ಜೊತೆ ಕೂಡ ಹೆಚ್ಚಿನ ಸಮಯ ಇರಬೇಡಿ. ಏಕೆಂದರೆ ಈ ಸಮಯದಲ್ಲೇ ನಿಮಗೆ ಈ ಮಾತುಕತೆಗಳು ಬರುವಂಥದ್ದು, ಏತಿ ಅಂದರೆ ಪ್ರೇತಿ ಅನ್ನುವಂಥ ಒಂದು ಸನ್ನಿವೇಶ ಉಂಟಾಗುವಂಥದ್ದು. ಇನ್ನು ಈ ದಿನ ಹಣಕಾಸಿನ ವಿಚಾರದಲ್ಲೂ ಕೂಡ ಸ್ವಲ್ಪ ತೊಂದರೆಗಳು, ತಾಪತ್ರಯಗಳಿದೆ. ಅದಕ್ಕಾಗಿನೇ ದೊಡ್ಡ ಬಂಡವಾಳ ಹೂಡಿ ಯಾವುದೇ ಒಂದು ಯೋಜನೆಯನ್ನ ಕಾರ್ಯರೂಪಕ್ಕೆ ತರುವಂಥದ್ದಾಗ್ಲಿ ಅಥವಾ ವಸ್ತುಗಳನ್ನ, ಸಾಮಗ್ರಿಗಳನ್ನ ಖರೀದಿ ಮಾಡುವಂತಹ ವಿಚಾರದಲ್ಲಾಗ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಈ ದಿನ ಪ್ರಮುಖವಾಗಿರುವಂತಹ ನಿರ್ಧಾರಗಳನ್ನ ತೆಗೆದುಕೊಳ್ಳದೇ ಇರುವಂಥದ್ದು ಉತ್ತಮ. ಅಂತಹ ನಿರ್ಧಾರಗಳಿದ್ರೆ ಅದನ್ನ ಸ್ವಲ್ಪ ಪೋಸ್ಟ್ಪೋನ್ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಶುಭ ದಿನ. ಒಳ್ಳೆ ಸುದ್ದಿಗಳನ್ನು, ಶುಭ ಸುದ್ದಿಗಳನ್ನು ಕೇಳುವಂಥ ದಿನ ಇದು. ಹಾಗಾಗಿನೇ ಈ ದಿನದ ಪ್ರಯತ್ನಗಳೇನಿದೆ ಅದು ಕೂಡ ಕೈಗೂಡುತ್ತೆ. ನಿಮ್ಮ ಬಂಧುಗಳು, ಮಿತ್ರರು ನಿಮ್ಮ ಜೊತೆಯಲ್ಲಿರ್ತಾರೆ. ಮಧ್ಯೆ ಮಧ್ಯೆ ಸ್ವಲ್ಪ ಕಿರಿಕಿರಿ ಆಗಬಹುದು, ಆದರೂ ಕೂಡ ಅದನ್ನು ಮ್ಯಾನೇಜ್ ಮಾಡುವಂಥ, ನಿಭಾಯಿಸುವಂಥ ಒಂದು ಸಾಮರ್ಥ್ಯ ನಿಮಗೆ ಬಹಳಷ್ಟು ಮಟ್ಟಿಗೆ ಇರುತ್ತೆ. ಹಾಗೆ ನೋವನ್ನು ತಿಂದರೆ ಮುಂದೆ ಒಳ್ಳೆಯ ಫಲ ಇದೆ, ಹಾಗೆ ಸಂತೋಷ ಇದೆ ಅನ್ನುವಂಥ ವಿಚಾರ ಏನಿದೆ, ಕೈ ಕೆಸರಾದರೆ ಬಾಯಿ ಮೊಸರು ಅನ್ನುವಂಥ ವಿಚಾರ, ಅದು ಈ ದಿನ ನಿಮಗೆ ತುಂಬ ನೆನಪಿನಲ್ಲಿ ಇರಬೇಕಾಗತ್ತೆ. ಏಕೆಂದರೆ ಈ ದಿನದ ಸಂಕಷ್ಟದ ಪರಿಸ್ಥಿತಿಗಳನ್ನು ನೀವು ನಿಭಾಯಿಸಿಬಿಟ್ರೆ ಮುಂದೆ ಅದರಿಂದ ಒಳ್ಳೆಯ ಫಲಗಳೇ ನಿಮಗೆ ಸಿಕ್ಕುವಂಥದ್ದಿದೆ. ಹಾಗಾಗಿ ಪ್ರತಿ ವಿಚಾರದಲ್ಲೂ ಕೂಡ ಈ ದಿನ ನೀವು ಹೆಮ್ಮೆಯಿಂದ ಕೆಲಸ ಮಾಡಬೇಕು, ಆತ್ಮವಿಶ್ವಾಸದಿಂದ ಕೆಲಸ ಮಾಡಬೇಕು, ಆತ್ಮಾಭಿಮಾನ ಇರಬೇಕು. ಹಾಗೆ ಈ ದಿನ ಕುಟುಂಬಕ್ಕಾಗಿ ನೀವು ಮಾಡುವಂಥ ಕೆಲಸ ಕಾರ್ಯಗಳಿದೆ, ನಿಮ್ಮ ತ್ಯಾಗ ಏನಿದೆ ಅದು ಬಹಳವಾಗಿ ಶ್ಲಾಘಿಸಲ್ಪಡುವಂಥ ವಿಚಾರವಾಗುತ್ತೆ. ಇನ್ನು ಈ ದಿನದಲ್ಲಿ ಹಣಕಾಸಿನ ಒಂದು ವ್ಯವಹಾರಗಳಲ್ಲಿ ನಿಮ್ಮ ಇಚ್ಛೆಯಂತೆ ಪ್ರಗತಿ ಇರುತ್ತೆ, ಒಳ್ಳೆಯ ಲಾಭ ಕೂಡ ಇದೆ. ಇನ್ನು ವಿಶೇಷವಾಗಿ ನಿಮ್ಮ ಆರೋಗ್ಯ ಚೆನ್ನಾಗಿದೆ ಈ ದಿನ. ಅದಕ್ಕಾಗಿಯೇ ನಿಮ್ಮ ಓಡಾಟ, ನಿಮ್ಮ ಪ್ರಯಾಣ, ನಿಮ್ಮ ಪ್ರಯತ್ನ ಕೂಡ ಈ ದಿನ ಬಹಳ ಚುರುಕಾಗಿರುತ್ತೆ. ಇನ್ನು ಈ ದಿನದಲ್ಲಿ ಅನಗತ್ಯವಾದಂಥ ವೆಚ್ಚಗಳನ್ನು ಹೇಗೆ ಕಡಿಮೆ ಮಾಡಿಕೊಳ್ಬೇಕು ಅನ್ನೋಂಥದ್ರ ಬಗ್ಗೆ ಒಂದು ಚಿಂತನೆ ಇದೆ, ಆಲೋಚನೆ ಇದೆ. ಇದನ್ನು 4 ಜನರಿಗೆ ತಿಳಿಸಿ ಹೇಳುವಂಥ ಪ್ರಯತ್ನ ಕೂಡ ಆಗುತ್ತೆ. ಹಾಗಾಗಿನೇ ಗುರುಸ್ಥಾನದಲ್ಲಿ ಉಪದೇಶ ಮಾಡುವಂಥ ಒಂದು ಪರಿಸ್ಥಿತಿ ಕೂಡ ಈ ದಿನ ನಿಮಗೆ ಒದಗಿ ಬರುತ್ತೆ. ಒಟ್ಟಾರೆ ನಿಮಗೆ ತುಂಬ ಸಂತೋಷದ, ತೃಪ್ತಿದಾಯಕವಾದಂತಹ ದಿನ. ಮನರಂಜನೆಗೂ ಕೂಡ ಈ ದಿನ ಏನೂ ಕೊರತೆ ಇಲ್ಲ.
ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಧನಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ, 2ನೇ ಮನೆಯಲ್ಲಿ ಚಂದ್ರ ಇರೋದ್ರಿಂದ ಈ ಹಣಕಾಸಿನ ವಹಿವಾಟಿನಿಂದಲೇ ಕೆಲವೊಂದು ಮನಸ್ತಾಪಗಳಾಗತ್ತೆ, ಸಂಬಂಧಗಳು ದೂರ ಆಗುತ್ತೆ, ತಾತ್ಕಾಲಿಕವಾಗಿ ನಿಮ್ಮ ಮೇಲೆ ಅಪವಾದಗಳು ಬರುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ನಿಮ್ಮ ಸಮಸ್ಯೆಗೆ ಹಣವೇ ಪ್ರಮುಖವಾದ ಕಾರಣ ಆಗತ್ತೆ. ಈ ದಿನದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನದಲ್ಲಿ ತಪ್ಪು ತಿಳುವಳಿಕೆಗಳು ಬಹಳ ಬೇಗ ಬರುವಂಥದ್ದು, ಈ ಸಂಸಾರದಲ್ಲಾಗಲಿ ಈ ಪ್ರೀತಿಯ ವಿಚಾರದಲ್ಲಾಗಲಿ. ಹಾಗಾಗಿ ನೀವು ಎಷ್ಟೇ ಪ್ರಯತ್ನ ಪಟ್ಟು ನೀವು ಮಾಡಿರುವಂತಹ ಕೆಲಸ ಕಾರ್ಯಗಳು ಸರಿ ಇದೆ ಅಂತ ಹೇಳಿ ಸಾಬೀತುಪಡಿಸಲಿಕ್ಕೆ ತುಂಬ ಪ್ರಯತ್ನ ಪಡಬೇಕಾಗತ್ತೆ. ನಿಮ್ಮನ್ನು ನೀವು ಡಿಫೆಂಡ್ ಮಾಡ್ಕೊಳ್ಬೇಕಾಗತ್ತೆ, ನೀವೇ ರಕ್ಷಣೆ ಮಾಡಿಕೊಳ್ಬೇಕು. ನೀವು ಮಾಡಿರುವಂತಹ ಕೆಲಸ ಅದು ಒಳ್ಳೆಯದಕ್ಕಾಗಿ ಅನ್ನುವಂಥದ್ದನ್ನು ಪ್ರೂವ್ ಮಾಡಬೇಕಾದ್ರೆ ಈ ದಿನ ಸ್ವಲ್ಪ ಕಷ್ಟಪಡಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಮಾತನ್ನು ಯಾರೂ ಕೂಡ ನಂಬಲ್ಲ ಅಂಥ ಒಂದು ಸ್ಥಿತಿ ಇದೆ. ಯಾಕೆಂದರೆ ಒಂದೆರಡು ಘಟನೆಗಳಲ್ಲಿ ನೀವು ಆಡಿರುವಂಥ ಮಾತನ್ನು, ಕೊಟ್ಟಿರುವಂಥ ಭರವಸೆಗಳನ್ನು ಈಡೇರಿಸಿಲ್ಲ. ಇದರಲ್ಲಿ ನಿಮ್ಮ ಮಾತಿನ ಮೇಲೆ ಕೆಲವರಿಗೆ ವಿಶ್ವಾಸ ಕೂಡ ಇರಲ್ಲ. ಹಾಗೆ ಈ ದಿನ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ತಪ್ಪುಗಳನ್ನು ಮಾಡುವಂಥ ಸಂದರ್ಭಗಳು ಕೂಡ ಇದೆ. ಹಾಗಾಗಿನೇ ವ್ಯವಹಾರಗಳು ಈ ದಿನ ಅಷ್ಟೊಂದು ಪ್ರಗತಿಯನ್ನು ಕಾಣಲ್ಲ. ಹಾಗೆ ಈ ಸಂಬಂಧದ ವಿಚಾರದಲ್ಲಾಗಲಿ ಅಥವಾ ಈ ಪ್ರೀತಿ ಪ್ರೇಮದ ವಿಚಾರದಲ್ಲಾಗಲಿ ಈ ದಿನ ಒಂದು ಕಹಿ ಅನುಭವ ಉಂಟಾಗುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ನೀವು ಯಾವುದೇ ನಿರ್ಣಯಗಳನ್ನು ತೆಗೆದುಕೊಂಡರೂ ಕೂಡ, ತೀರ್ಮಾನವನ್ನು ಮಾಡಿದ್ರೂ ಕೂಡ ಅದಕ್ಕೆ ಸಂಬಂಧಪಟ್ಟವರನ್ನು ಜೊತೆಯಲ್ಲೇ ಇಟ್ಕೊಂಡು ಮುಂದುವರಿಬೇಕಾಗತ್ತೆ. ಇದೊಂದನ್ನು ಮಾತ್ರ ನೀವು ಜ್ಞಾಪಕದಲ್ಲಿಟ್ಕೊಳ್ಳಿ. ಹಾಗೆ ಈ ದಿನ ಭಾವನೆಗಳಿಗೆ ಹೆಚ್ಚು ವಶರಾಗಬೇಡಿ, ಪ್ರಾಕ್ಟಿಕಲ್ ಆಗಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಬೆಳಗಿನ ಅವಧಿ ತೃಪ್ತಿದಾಯಕವಾದಂಥ ಅವಧಿ. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳು ತುಂಬ ಪೂರ್ಣವಾಗುವಂಥ, ಹಾಗೆ ಪೂರ್ಣ ಫಲವನ್ನು ಕೊಡುವಂಥ ಸಂದರ್ಭ ಇದೆ. ಹಾಗೆ ಈ ದಿನದಲ್ಲಿ ನಿಮ್ಮ ಬಂಧುಗಳು, ಸ್ನೇಹಿತರು ನಿಮ್ಮ ಕೆಲಸ ಕಾರ್ಯಗಳಿಗೆ ನಿಮ್ಮ ಜೊತೆಯಲ್ಲಿರ್ತಾರೆ, ನಿಮಗೆ ಮಾರ್ಗದರ್ಶಕರಾಗಿರ್ತಾರೆ, ನಿಮಗೆ ಬೆಂಬಲವನ್ನು ಸೂಚಿಸುವಂಥವರು. ಅದರಲ್ಲೂ ಸ್ತ್ರೀ ವರ್ಗದವರಿಂದ ಈ ದಿನ ನಿಮಗೆ ಹಣಕಾಸಿನ ನೆರವು ಕೂಡ ಸಿಕ್ಕತ್ತೆ. ಆದರೆ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಪ್ರಾಮಾಣಿಕವಾಗಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಕಾಗತ್ತೆ. ಇನ್ನು ನಿಮ್ಮ ಹಿತಶತ್ರುಗಳು ಹೇಳುವಂತಹ ಕೆಲವೊಂದು ಸಲಹೆಗಳಿದೆ, ಮಾರ್ಗದರ್ಶನ ಇದೆ, ಉಪದೇಶ ಇದೆ. ಇದನ್ನು ಒಂದಲ್ಲ 2 ಸಲ ಆಲೋಚನೆ ಮಾಡಿ ನೀವು ಕೈಗೊಳ್ಳಬೇಕಾಗತ್ತೆ. ಏಕೆಂದರೆ ಈ ದಿನ ನಿಮ್ಮ ಒಂದು ಪ್ರಗತಿಯನ್ನು, ನಿಮ್ಮ ಶ್ರೇಯಸ್ಸನ್ನು ಕಂಡು ಹೊಟ್ಟೆ ಉರಿ ಪಡುವಂಥವರೇ ಈ ದಿನ ನಿಮ್ಮನ್ನು ತಪ್ಪು ದಾರಿಗೆ ಎಳೆಯುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ನೀವು ತೋರಿಸ್ಬೇಕಾಗತ್ತೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ, ಈ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತೆ ಯಾವುದೇ ಕೆಲಸವನ್ನು ಪ್ರಾರಂಭ ಮಾಡಲಿಕ್ಕೆ ಈ ದಿನ ನಿಮಗೆ ಚೆನ್ನಾಗಿದೆ. ಹಾಗಾಗಿ ಮನೆ, ಸೈಟು, ಜಮೀನು, ಇನ್ನು ಮನೆ ಕಟ್ಟುವಂಥದ್ದಾಗಲಿ ಅಥವಾ ಯಾವುದೇ ಮಾರಾಟ ಆಗಲಿ, ಎಲ್ಲ ಈ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರ ಈ ದಿನ ನೀವು ಕೈಗೊಂಡ್ರೆ ಅತ್ಯುತ್ತಮವಾದಂತಹ ಫಲಗಳು ನಿಮಗೆ ಸಿಕ್ಕತ್ತೆ. ಆದರೆ ಈ ದಿನ ನೀವು ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡೋದರ ಜೊತೆಗೆ ಮಹಾವಿಷ್ಣುವನ್ನು ಕೂಡ ಪ್ರಾರ್ಥನೆ ಮಾಡಿಕೊಳ್ಬೇಕು. ಯಾವುದಾದ್ರೂ ಒಂದು ವಿಷ್ಣು ತತ್ವ ಇರುವಂಥ ದೇವಾಲಯಕ್ಕೆ ಹೋಗಿ ಬನ್ನಿ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ, ಸ್ವಲ್ಪ ತುಳಸಿಯನ್ನು ಈ ದಿನ ಪೂಜೆಗೆ, ಅರ್ಚನೆಗೆ ಕೊಟ್ಟು ಬನ್ನಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಒತ್ತಡ ಇರುತ್ತೆ. ಏಕೆಂದರೆ ಕೆಲಸಗಳನ್ನು ಪ್ರಾರಂಭ ಮಾಡಲಿಕ್ಕೂ ಸ್ವಲ್ಪ ಕಷ್ಟ, ಮುಗಿಸ್ಲಿಕ್ಕೂ ಕೂಡ ಸಮಯದ ಅಭಾವ ಇರುತ್ತೆ. ಹಾಗಾಗಿ ಲಭ್ಯವಿರುವಂಥ ಅವಕಾಶದಲ್ಲೇ, ಆ ಸಮಯದಲ್ಲೇ ನಿಮ್ಮ ಜವಾಬ್ದಾರಿಯನ್ನು ನೀವು ಪೂರೈಸಬೇಕಾಗತ್ತೆ. ಇದು ಸ್ವಲ್ಪ ಕಷ್ಟ. ಹಾಗಾಗಿ ಮಾನಸಿಕವಾಗಿ ಒತ್ತಡಗಳಿರುವಂಥ ಸಂದರ್ಭ. ಇನ್ನು ಈ ದಿನ ಬೇರೆಯವರ ದಾಕ್ಷಿಣ್ಯಕ್ಕೆ ನೀವು ಬಲಿಯಾಗುವಂಥದ್ದು ಇದೆ. ಹಾಗಾಗಿನೇ ನಿಮಗೆ ಇಷ್ಟ ಇಲ್ಲ ಅಂದರೂ ಕೂಡ ಕೆಲವೊಂದು ಕೆಲಸಗಳನ್ನು ಮಾಡಲೇಬೇಕಾಗತ್ತೆ. ಅಂಥ ಒಂದು ಅನಿವಾರ್ಯತೆ ಇರುತ್ತೆ. ಹಾಗೆ ಈ ದಿನ
ಒಂದು ಮಧ್ಯಸ್ಥಿಕೆಯ ವಿಚಾರ ಅನ್ನುವಂಥದ್ದು ಬಂದಾಗ ನಿಮ್ಮ ಪಾತ್ರ ಬಹಳ ದೊಡ್ಡದಾಗಿರುತ್ತೆ. ಹಾಗಾಗಿ ಯಾರ ಪಕ್ಷವನ್ನು ವಹಿಸಿ ಮಾತಾಡಬೇಕು ಅನ್ನೋಂಥದ್ರ ಬಗ್ಗೆ ಸ್ವಲ್ಪ ಸೂಕ್ಷ್ಮವನ್ನು ಇಟ್ಕೊಳ್ಬೇಕು. ಯಾಕೆಂದರೆ ಬಹಳ ಸೆನ್ಸಿಟಿವ್ ಆಗಿರುವಂತಹ ಸಂದರ್ಭ ಇದು. ಇದನ್ನು ನೀವು ಬಹಳ ಸೂಕ್ಷ್ಮವಾಗಿ ಮ್ಯಾನೇಜ್ ಮಾಡಬೇಕಾಗತ್ತೆ. ಇನ್ನು ಈ ಕಾನೂನು ಕಟ್ಟಳೆಗಳ ವಿಚಾರದಲ್ಲಿ ಈ ದಿನ ನಿಮಗೆ ಅಷ್ಟೊಂದು ಫೇವರಬಲ್ ಆಗಿರುವಂಥ ಫಲಿತಾಂಶ ಸಿಕ್ಕಲ್ಲ. ಹಾಗಾಗಿ ಕಾನೂನನ್ನು ಉಲ್ಲಂಘನೆ ಮಾಡುವಂಥ ಯಾವುದೇ ರೀತಿಯ ಪ್ರಯತ್ನವನ್ನು ಈ ದಿನ ಮಾಡಬೇಡಿ. ಹಣಕಾಸಿನ ವಿಚಾರದಲ್ಲಿ ನಷ್ಟ ಉಂಟಾಗ್ಬಿಡುತ್ತೆ. ಇನ್ನು ನಿಮ್ಮ ಕೆಲಸ ಕಾರ್ಯಗಳು ಮಂದಗತಿಯಲ್ಲಿ ನಡೆಯೋದ್ರಿಂದ ನೀವು ದುಡುಕಿನ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು ಇದೆ. ಪ್ರಾರಂಭ ಆಗುವಂಥ ಕೆಲಸ ಸರಿಯಾದ ರೀತಿಯಲ್ಲಿ ಮುನ್ನಡೆಯಲ್ಲ ಅಂತ ಹೇಳಿ ಆ ಕೆಲಸದ ಗತಿಯನ್ನೇ ಬದಲಾವಣೆ ಮಾಡ್ತೀರಿ. ಅದರ ಒಂದು ಸ್ಟ್ರಾಟಜಿಯನ್ನೇ ನೀವು ಬುಡಮೇಲು ಮಾಡಿಬಿಡ್ತೀರಿ. ಹಾಗಾಗಿನೇ ಯಾವ ಕೆಲಸವೂ ಕೂಡ ಈ ದಿನ ಅಂತಿಮವನ್ನು ಕಾಣಲ್ಲ. ಅಂದರೆ ನಿಮ್ಮ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗಲ್ಲ. ಇದು ಮಿಶ್ರ ಫಲವನ್ನು ಕೊಡುವಂಥ ಸಂದರ್ಭ ಆಗಿಬಿಡತ್ತೆ. ಹಾಗಾಗಿ ಈ ದಿನ ಈಡೇರದ ಕೆಲಸ ಕಾರ್ಯಗಳಿಗೆ ನಿರಾಸೆ ಉಂಟಾಗುತ್ತೆ. ಅದರಲ್ಲೂ ಈ ಪ್ರೀತಿ ಪ್ರೇಮದ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ ಈ ದಿನ ನಿಮಗೆ ನಿರಾಸೆ ಇರುತ್ತೆ. ಏನೇ ಬಂದರೂ ಅದನ್ನು ನಿಭಾಯಿಸಬೇಕು. ಹಾಗೆ ನೀವು ಈ ದಿನ ಸ್ವಲ್ಪ ಹೊಂದಾಣಿಕೆಯನ್ನು ಮಾಡಿಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ದುರ್ಗಾ ಸ್ತುತಿಯನ್ನು ಮಾಡಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಹಾಗೆ ಈ ದಿನ ಶಿವಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಲಾಭದಾಯಕವಾದಂಥ ದಿನ, ಜೊತೆಗೆ ಸಂತೋಷದಾಯಕವಾದಂಥ ದಿನ. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸಂಪೂರ್ಣವಾದಂಥ ಒಂದು ತೃಪ್ತಿ ಇದೆ. ಯಾವ ಕೆಲಸಕ್ಕೆ ಯಾವ ವ್ಯಕ್ತಿಯನ್ನು ನೀವು ಜೊತೆಯಲ್ಲಿಟ್ಕೊಳ್ಬೇಕು ಅನ್ನುವಂಥ ಒಂದು ವಿಚಾರ ಏನಿದೆ, ಆ ಸೆನ್ಸಿಟಿವ್ ವಿಚಾರ, ಅದು ನಿಮಗೆ ತುಂಬ ಅರ್ಥ ಆಗಿದೆ. ಏಕೆಂದರೆ ನಿಮ್ಮ ಅನುಭವವೇ ಈ ದಿನ ನಿಮ್ಮನ್ನು ಮುನ್ನಡೆಸುತ್ತೆ. ಇನ್ನು ಈ ದಿನ ಆಭರಣಗಳನ್ನು ತಯಾರಿಕೆ ಮಾಡುವಂಥವ್ರಿಗೆ, ಆಭರಣಗಳನ್ನು ಖರೀದಿ ಮಾಡುವಂಥವ್ರಿಗೂ ಕೂಡ ಈ ದಿನ ಅತ್ಯುತ್ತಮವಾದಂಥ ದಿನ ಇದೆ. ಏಕೆಂದರೆ ನಿಮ್ಮ ಒಂದು ಪ್ರಯತ್ನ, ನಿಮ್ಮ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ನೀವು ಹಾಕುವಂಥ ಬಂಡವಾಳ ಆಗಲಿ ಅಥವಾ ನಿಮ್ಮ ಎಫರ್ಟ್ ಆಗಲಿ ಈ ದಿನ ನಿಮಗೆ ತೃಪ್ತಿಯನ್ನು ತರುತ್ತೆ. ಇನ್ನು ಹೋಟೆಲ್ ಉದ್ಯಮದಲ್ಲಿರುವಂಥವ್ರಿಗೂ ಕೂಡ ಈ ದಿನ ತುಂಬ ಲಾಭ ಇದೆ. ಜೊತೆಗೆ ಈ ದಿನ ನಿಮ್ಮ ಕುಟುಂಬಸ್ಥರಲ್ಲಿ ಆಗುವಂಥ ಭಿನ್ನಾಭಿಪ್ರಾಯಗಳೇನಿದೆ ಅದನ್ನು ಬಗೆಹರಿಸುವಂಥ ಒಂದು ಪ್ರಯತ್ನ ಕೂಡ ಇದೆ. ಅಲ್ಲಿ ನಿಮ್ಮಿಂದ ಕೆಲವೊಂದು ನೆರವು, ಸಹಾಯ ಈ ದಿನ ಸಲ್ಲುವಂಥದ್ದು. ಹಾಗಾಗಿ ಬಹಳ ಸೂಕ್ಷ್ಮವಾಗಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತೀರಿ. ಹಾಗೆ ಈ ದಿನ ದಾಂಪತ್ಯದಲ್ಲೂ ಕೂಡ ಒಂದು ಉತ್ತಮವಾದಂಥ ನಿರ್ಧಾರವನ್ನು ಕೈಗೊಳ್ಳುವಂಥದ್ದು. ಹಾಗಾಗಿ ಈ ಭವಿಷ್ಯದ ದೃಷ್ಟಿಯಲ್ಲಿ ಈ ಒಂದು ನಿರ್ಧಾರ ಪತಿ ಪತ್ನಿಯರಲ್ಲಾಗಲಿ ಅಥವಾ ಕುಟುಂಬಸ್ಥರಲ್ಲಾಗಲಿ ಒಂದು ಒಳ್ಳೆಯ ಭರವಸೆಯನ್ನು ಮೂಡಿಸುತ್ತೆ. ಏನೋ ಒಂದು ಸೆಕ್ಯೂರಿಟಿ ಫೀಲಿಂಗ್ ಬರುವಂಥ ಸಾಧ್ಯತೆ ತುಂಬ ಇರುತ್ತೆ ಈ ದಿನ. ಇನ್ನು ಈ ದಿನ ನಿಮ್ಮ ನಿಕಟವರ್ತಿಗಳ ಜೊತೆಯಲ್ಲಿ ಮಾಡುವಂಥ ವ್ಯವಹಾರಗಳೇನಿದೆ, ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ವ್ಯವಹಾರಗಳೇನಿದೆ, ಅದು ನಿಮಗೆ ಲಾಭವನ್ನು ತರುತ್ತೆ, ಸಮಾಧಾನ ಇರುತ್ತೆ. ಆದರೆ ಈ ದಿನ ನಿಮ್ಮನ್ನು ನೀವು ಗುರುತಿಸಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇದೆ. ನಿಮ್ಮ ಪ್ರತಿಭೆಯನ್ನು, ನಿಮ್ಮ ಒಂದು ಸಾಮರ್ಥ್ಯವನ್ನು 4 ಜನರಿಗೆ ತಿಳಿಸಿ ಹೇಳುವಂಥ ಒಂದು ಪ್ರಯತ್ನ ಆಗುತ್ತೆ. ಹಾಗಾಗಿ ನಿಮ್ಮ ಸಾಧನೆಯ ದೀಪವನ್ನು ನೀವೇ ಹಚ್ಚಿಕೊಳ್ಳಬೇಕಾದಂಥ ಒಂದು ಪರಿಸ್ಥಿತಿ ಕೂಡ ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಬಗ್ಗೆ ನೀವು ಹೇಳುವಾಗ ಆತ್ಮವಿಶ್ವಾಸ ತುಂಬಿ ತುಳುಕ್ತಾ ಇರುತ್ತೆ. ಈ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನುವಂಥದ್ದು, ಇದರಿಂದ ಕೆಲವರನ್ನು ಮೆಸ್ಮರೈಸ್ ಮಾಡ್ತೀರಿ, ಕೆಲವರನ್ನು ಎನ್ರೋಲ್ ಮಾಡ್ತೀರಿ, ಕೆಲವರನ್ನು ನಿಮ್ಮ ಜೊತೆಯಲ್ಲೇ ಕರೆದೊಯ್ಯುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಅಂದರೆ ನಿಮ್ಮ ವ್ಯವಹಾರಗಳಿಗೆ ಅವರು ಕೂಡ ಭಾಗಿದಾರರಾಗುವಂಥದ್ದಿದೆ. ಒಟ್ಟಾರೆ ಈ ದಿನದ ಪ್ರಯತ್ನ ನಿಮಗೆ ಲಾಭದಾಯಕವಾಗಿರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವ್ರಿಗೆ ಈ ದಿನ ಉತ್ಸಾಹದಾಯಕವಾದಂಥ ದಿನ, ಅಂದರೆ ತುಂಬ ಎನರ್ಜಿ ಇರುವಂಥ ದಿನ, ಎನರ್ಜೆಟಿಕ್ ಆಗಿರುವಂಥ ದಿನ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಇರುವಂಥ ಒಂದು ವಿಷನ್ ಏನಿದೆ, ದೂರದರ್ಶಿತ್ವ ಏನಿದೆ, ಅದು ಈ ದಿನ ನಿಮಗೆ ಆತ್ಮವಿಶ್ವಾಸವನ್ನು ತರುತ್ತೆ. ಏಕೆಂದರೆ ಎಲ್ಲೂ ಕೂಡ ಈ ದಿನ ನಷ್ಟ ಅನ್ನುವಂಥದ್ದು ಇಲ್ಲ, ಸೋಲು ಅನ್ನುವಂಥದ್ದು ಇರಲ್ಲ. ಪ್ರತಿ ಪ್ರಯತ್ನದಲ್ಲೂ ಕೂಡ ತುಂಬ ಎಚ್ಚರಿಕೆಯಿಂದಲೇ ಮುಂದುವರಿಯುವಂಥ ಸಾಧ್ಯತೆಗಳು ತುಂಬ ಇರುತ್ತೆ.
ಹಾಗೆ ಈ ದಿನ ಧನಾತ್ಮಕವಾಗಿ ನಿಮಗೆ ತುಂಬ ಲಾಭ ಇದೆ. ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಹಿಂದೆ ಮಾಡಿರುವಂತಹ ಕೆಲವೊಂದು ವ್ಯವಹಾರಗಳಿಂದ ಈ ದಿನ ನಿಮಗೆ ಹೆಚ್ಚಿನ ಹಣಕಾಸಿನ ಹರಿವು ಬರುವಂಥದ್ದು ಇದೆ. ಇನ್ನು ಈ ದಿನ ಯಾವುದೇ ತೊಂದರೆಗಳಿರಲಿ, ತಾಪತ್ರಯಗಳಿರಲಿ, ಅದನ್ನು ಸಮಾಧಾನದಿಂದ ಎದುರಿಸುವಂಥ ಒಂದು ಧೈರ್ಯ ಇದೆ. ಏಕೆಂದರೆ ಕೆಲವು ವಿಚಾರಗಳಲ್ಲಿ ಸ್ವಲ್ಪ ಅಧೈರ್ಯದಿಂದ ಮುಂದೂಡಲ್ಪಟ್ಟಿರುವಂಥ ಕೆಲಸ ಕಾರ್ಯಗಳನ್ನು ಕೂಡ ಈ ದಿನ ಕೈಗೊಳ್ಳುವಂಥದ್ದು ಇದೆ. ಹಾಗೆ ಮಕ್ಕಳ ವಿಚಾರದಲ್ಲಿ ಈ ದಿನ ಒಳ್ಳೆಯ ಆಲೋಚನೆ ಇದೆ, ಒಳ್ಳೆಯ ಚಿಂತನೆ ಇದೆ, ಒಳ್ಳೆಯ ತೀರ್ಮಾನ ಕೂಡ ಇದೆ. ಆದರೆ ನಿಮ್ಮ ಆರೋಗ್ಯದ ಕಡೆ ಈ ದಿನ ಮಾತ್ರ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಇನ್ನು ಯಾವುದೇ ಸಮಸ್ಯೆ ಬಂದರೂ ಕೂಡ ಬುದ್ಧಿವಂತಿಕೆಯಿಂದ ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಆತುರವಾಗಿ ಯಾವುದೇ ನಿರ್ಣಯಗಳನ್ನು ಕೈಗೊಳ್ಳಬೇಡಿ. ಸ್ವಲ್ಪ ಸಮಾಧಾನದಿಂದ ಇದ್ದರೆ ಎಲ್ಲವೂ ಕೂಡ ಸರಿ ಹೋಗುತ್ತೆ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ನಿಮ್ಮ ಬಹುದಿನದ ಒಂದು ಕನಸು ನನಸಾಗುವಂಥದ್ದು ಇದೆ. ಒಟ್ಟಾರೆ ಸಮಾಧಾನಕರವಾದಂತಹ ದಿನ ಇದು. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಅಷ್ಟೊಂದು ಅನುಕೂಲಕರವಾದಂತಹ ದಿನ ಅಲ್ಲ. ಕೆಲಸ ಕಾರ್ಯಗಳಲ್ಲಿ ಈ ದಿನ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಕಾಗತ್ತೆ, ಅನಿವಾರ್ಯ. ಹಾಗೆ ಈ ದಿನ ನೀವು ನಿಮ್ಮ ಶ್ರಮ ಏನಿದೆ, ನಿಮ್ಮ ಒಂದು ಆರೋಗ್ಯ ಏನಿದೆ, ಅದನ್ನು ಕೆಲಸಕ್ಕಾಗಿ ಅಥವಾ ಬೇರೆಯವರನ್ನು ಈ ದಿನ ಮೆಚ್ಚಿಸ್ಲಿಕ್ಕಾಗಿಯೇ ವ್ಯಯ ಮಾಡುವಂಥ ಸಂದರ್ಭ ಕೂಡ ಇದೆ. ಇನ್ನು ಈ ದಿನ ವಿಶೇಷವಾಗಿ ನಿಮ್ಮ ಅಧಿಕಾರ ಇರಲಿ, ನಿಮ್ಮ ಒಂದು ಕರ್ತವ್ಯ ಆಗಲಿ, ಅದನ್ನು ಬಹಳ ವಿವೇಚನೆಯಿಂದ ಬಳಸಬೇಕಾಗತ್ತೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ಹಣಕಾಸಿನ ವಿಚಾರದಲ್ಲಿ ಭಾರಿ ನಷ್ಟ ಉಂಟಾಗುವಂಥದ್ದಿದೆ. ಹಾಗಾಗಿ ಯಾವುದೇ ದೊಡ್ಡ ಬಂಡವಾಳ ಹಾಕಿ ವಸ್ತುಗಳನ್ನು ಖರೀದಿ ಮಾಡುವಂಥದ್ದಿರ್ಬೋದು, ವ್ಯಾಪಾರ ವ್ಯವಹಾರಗಳಲ್ಲಿ ನೀವು ತೊಡಗಿಸ್ಕೊಳ್ಳುವಂಥದ್ದಿರ್ಬೋದು, ಇದನ್ನು ಈ ದಿನ ಆದಷ್ಟು ಅವಾಯ್ಡ್ ಮಾಡುವಂಥದ್ದು ಉತ್ತಮ. ಇನ್ನು ಈ ದಿನ ಈ ಹಣವನ್ನು ಸಾಲವಾಗಿ ತರುವಂಥದ್ದಾಗಲಿ, ಸಾಲವಾಗಿ ಕೊಡುವಂಥ ಪ್ರಯತ್ನವನ್ನಾಗಲಿ ಮಾಡಬೇಡಿ. ಒಮ್ಮೆ ಒಂದು ವಸ್ತು ನಿಮ್ಮ ಕೈಯಿಂದ ಈ ದಿನ ಹೊರಗೆ ಹೋದರೆ ಮತ್ತೆ ಆ ವಸ್ತು ಮರಳಿ ಬರಲ್ಲ. ಆ ಒಂದು ಸನ್ನಿವೇಶ ನಿಮಗೆ ನಷ್ಟವಾಗೇ ಇರುತ್ತೆ. ಇನ್ನು ಈ ಭೂಮಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲೂ ಕೂಡ ಈ ದಿನ ಮನಸ್ಸಿಗೆ ಕಿರಿಕಿರಿ, ಏನೋ ಒಂದು ತೊಂದರೆ ತಾಪತ್ರಯ ಇರುವಂಥದ್ದು. ಹಾಗೆ ಒಂದು ಕೆಲಸಕ್ಕೆ ನೀವು ಕೈ ಹಾಕಿದ್ರೆ ಆ ಕೆಲಸ ಕೂಡ ಸರಿಯಾಗಿ ಆರಂಭ ಆಗಲ್ಲ. ತುಂಬ ನಿಧಾನವಾಗಿ ಆ ಕೆಲಸದ ಗತಿ ಇರುತ್ತೆ. ಜೊತೆಗೆ ಅದಕ್ಕಾಗಿ ನಿಮಗೆ ತುಂಬ ಎಫರ್ಟ್ ಹಾಕುವಂಥ ಸಂದರ್ಭ ಕೂಡ ಬರುತ್ತೆ. ಒಟ್ಟಾರೆ ಈ ದಿನ ಸ್ವಲ್ಪ ನಿರಾಸೆಯೇ ಉಂಟಾಗುವಂಥದ್ದು. ಇನ್ನು ಕೆಲವೊಂದು ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಗಂಭೀರವಾಗಿ ಯೋಚನೆ ಮಾಡಬೇಕಾಗತ್ತೆ. ದೂರದೃಷ್ಟಿಯನ್ನೇ ಇಟ್ಟುಕೊಂಡು ಆ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗತ್ತೆ. ಆದರೆ ಅಷ್ಟೊಂದು ವ್ಯವಧಾನ ಇಲ್ಲ, ಅಷ್ಟೊಂದು ತಾಳ್ಮೆ ಇಲ್ಲ. ಹಾಗಾಗಿನೇ ಈ ದಿನ ಅವಸರವಾಗಿ ಕೆಲಸಗಳನ್ನು ಮುಂದುವರಿಸ್ತೀರಿ. ಇದರಿಂದ ಸ್ವಲ್ಪ ಎಡವಟ್ಟಾಗುವಂಥದ್ದು ಇದೆ. ಜೊತೆಗೆ ನಿಮ್ಮ ಆರೋಗ್ಯ ಕೂಡ ಈ ದಿನ ಕೈ ಕೊಡುತ್ತೆ. ಹಾಗೆ ಈ ಪ್ರಯಾಣದ ವಿಚಾರದಲ್ಲೂ ಕೂಡ ಅಷ್ಟೊಂದು ನಿಮಗೆ ಅನುಕೂಲ ಇಲ್ಲ. ಸ್ವಲ್ಪ ಜಾಗ್ರತೆ. ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಕಾಲಭೈರವನನ್ನು ಸ್ಮರಣೆ ಮಾಡಿಕೊಳ್ಳಿ, ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಹಿನ್ನಡೆ ಇದೆ. ನಿಮ್ಮ ಒಂದು ಅನುಕೂಲಕ್ಕೆ, ನಿಮ್ಮ ಒಂದು ಸ್ಪೀಡ್ಗೆ, ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ಫಲಿತಾಂಶಗಳು ಬರಲ್ಲ. ಹಾಗಾಗಿನೇ ಈ ದಿನ ಕೆಲಸ ಕಾರ್ಯಗಳ ಬಗ್ಗೆ ಅಸಮಾಧಾನ, ಜೊತೆಗೆ ನಿಮ್ಮ ಬಗ್ಗೆನೇ ನಿಮಗೆ ಒಂದು ರೀತಿಯ ಜಿಗುಪ್ಸೆ ಇರುತ್ತೆ. ಹಾಗೆ ಎಲ್ಲೋ ಒಂದು ಕಡೆ ಮಾಡಿರುವಂಥ ತಪ್ಪು ಈ ದಿನ ಪಶ್ಚಾತ್ತಾಪಕ್ಕೆ ಕಾರಣ ಆಗ್ತಾ ಇರುತ್ತೆ. ಆಗಿರುವಂಥ ತಪ್ಪನ್ನೇ ಮತ್ತೆ ಮತ್ತೆ ನೀವು ಸ್ಮರಿಸುವಂಥದ್ದು, ಅದು ಮಾನಸಿಕವಾಗಿ ನಿಮಗೆ ಒತ್ತಡವನ್ನು ತರುತ್ತೆ. ಇನ್ನು ಈ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಎಡವಿರುವಂಥ ಒಂದು ಘಟನೆಗಳಾಗಲಿ, ಅಥವಾ ಎಲ್ಲಿ ತಪ್ಪಾಗಿದೆ ಅಂತ ಹೇಳಿ ಅದನ್ನು ಪುನರ್ ಅವಲೋಕನ ಮಾಡುವಂಥದ್ದಾಗಲಿ, ಅದನ್ನು ಪೋಸ್ಟ್ ಮಾರ್ಟಮ್ ಮಾಡುವಂಥ ವಿಚಾರದಲ್ಲಾಗಲಿ ಈ ದಿನ ಹೆಚ್ಚು ಸಮಯವನ್ನು ಕಳೆಯುವಂಥ ಸಾಧ್ಯತೆ ಇದೆ. ಒಟ್ಟಾರೆ ಈ ಪ್ರೀತಿಯ ವಿಚಾರ, ಹಣದ ವಿಚಾರ ಎರಡೂ ಕೂಡ ನಿಮಗೆ ಈ ದಿನ ಫೇವರಬಲ್ ಆಗಿ ಇರಲ್ಲ. ಹಾಗಾಗಿನೇ ತುಂಬ ಎಚ್ಚರಿಕೆಯಿಂದ ಇರಬೇಕು. ಜೊತೆಗೆ ಗ್ರಹಗತಿಗಳು ಕೂಡ ನಿಮ್ಮ ಫೇವರಬಲ್ ಆಗಿ ಇಲ್ಲದೇ ಇರೋದರಿಂದ ಈ ದಿನ ನೀವು ತಣ್ಣೀರನ್ನು ಕೂಡ ಆರಿಸಿಕೊಂಡು ಕುಡಿಬೇಕು. ಅದು ಕೂಡ ಬಿಸಿಯಾಗ್ಬಿಡುತ್ತೆ. ನಿಮಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಹಾಗೆ ಈ ದಿನ ನಿಮ್ಮ
ಪ್ರತಿಸ್ಪರ್ಧಿಗಳು ಯಾರಿದ್ದಾರೆ, ಕಾಂಪಿಟೇಟರ್ಸ್ ಯಾರಿದ್ದಾರೆ, ಅವರ ಕಡೆ ಸ್ವಲ್ಪ ಗಮನ ಇರಲಿ. ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಅವರ ಒಂದು ಪಾತ್ರ ಬಹಳವಾಗಿರುತ್ತೆ. ಅವರ ಕೈವಾಡ ಇದೆ, ಕೈಚಳಕ ಇದೆ, ಇದನ್ನು ನಿಭಾಯಿಸಬೇಕು. ಹಾಗಾಗಿ ಈ ದಿನ ನಿಮ್ಮ ಮೈಯೆಲ್ಲ ಕಣ್ಣಾಗಿರಬೇಕು. ಜೊತೆಗೆ ಯಾರು ಯಾವ ರೀತಿಯಲ್ಲಿ ನಿಮಗೆ ತೊಂದರೆಯನ್ನು ಕೊಡಬಹುದು ಅನ್ನುವಂಥದ್ದರ ಒಂದು ಪರಿಕಲ್ಪನೆ ಕೂಡ ಇರಬೇಕಾಗತ್ತೆ. ಹಾಗಾಗಿ ಎಲ್ಲರನ್ನೂ ಕೂಡ ಒಂದೇ ತಕ್ಕಡಿಯಲ್ಲಿ ತೂಗಬೇಡಿ, ಎಲ್ಲರನ್ನೂ ಕೂಡ ಒಂದೇ ಭಾವದಲ್ಲಿ ನೋಡಬೇಡಿ. ಅವರವರ ಭಾವಕ್ಕೆ ತಕ್ಕ ಹಾಗೆ ಈ ದಿನ ನೀವು ಅವರಿಗೆ ಸ್ಥಾನವನ್ನು ಕೊಡಬೇಕಾಗತ್ತೆ. ಇನ್ನು ಈ ದಿನ ಯಾವುದೇ ವ್ಯವಹಾರವನ್ನು ಕೈಗೊಳ್ಳುವಂಥ ಸಂದರ್ಭದಲ್ಲಿ ಮುಂದಿನ ಪರಿಣಾಮಗಳನ್ನು ನೀವು ಆಲೋಚನೆ ಮಾಡಬೇಕು. ಕುಟುಂಬದಲ್ಲಿರುವಂಥ ಹಿರಿಯರ ಅನುಭವಿಗಳ ಒಂದು ಮಾರ್ಗದರ್ಶನವನ್ನು ಪಡ್ಕೊಂಡು ಮುಂದುವರಿಬೇಕು. ಇದನ್ನು ಮಾತ್ರ ಮರಿಬೇಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ತಾಯಿ ಅನ್ನಪೂರ್ಣೇಶ್ವರಿಯನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕುಂಭರಾಶಿಯವರಿಗೆ ಈ ದಿನ ಸಂತೋಷದ ದಿನ. ನಿಮ್ಮ ಬಯಕೆಗಳು ಈಡೇರುವಂಥ ದಿನ, ಬಹುದಿನದ ಕನಸು ನನಸಾಗುವಂಥ ದಿನ. ಯಾಕೆಂದರೆ ನಿಮ್ಮ ಪ್ರಯತ್ನ ಈ ದಿನ ತುಂಬ ಉತ್ತಮ ದಾರಿಯಲ್ಲೇ ಇರುತ್ತೆ. ಒಳ್ಳೆಯ ಸ್ನೇಹಿತರನ್ನು ಆಯ್ಕೆ ಮಾಡ್ಕೊಳ್ತೀರಿ, ಒಳ್ಳೆಯ ಸಹಚರರು ಈ ದಿನ ನಿಮಗೆ ಸಿಗ್ತಾರೆ. ಹಾಗೆ ಈ ಕೆಲಸಗಳ ಆಯ್ಕೆಯ ವಿಚಾರದಲ್ಲೂ ಕೂಡ ಈ ದಿನ ನಿಮಗೆ ತೃಪ್ತಿ ಇದೆ, ಸಮಾಧಾನ ಇದೆ. ಇನ್ನು ಈ ದಿನ ನಿಮ್ಮ ಯಾವುದೇ ರೀತಿಯ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೂ ಅದನ್ನು ಮಾತಿನ ಮೂಲಕ ಬಗೆಹರಿಸಿಕೊಳ್ಳುವಂಥ ಒಂದು ಆತ್ಮವಿಶ್ವಾಸ ಇದೆ. ಹಾಗಾಗಿ ಎಂಥವರನ್ನೂ ಕೂಡ ಕನ್ವಿನ್ಸ್ ಮಾಡಬಲ್ಲೆ ಅನ್ನುವಂಥದ್ದು ನಿಮ್ಮ ಧೈರ್ಯ. ಹಾಗೆ ಆ ಹಿನ್ನೆಲೆಯಲ್ಲೇ ನಿಮಗೆ ಹೊಸ ಹೊಸ ಸಂಬಂಧಗಳು ಕೂಡಿ ಬರುವಂಥದ್ದು ಕೂಡ ಇದೆ. ಇನ್ನು ಈ ದಿನ ಒಂದು ತಂತ್ರಜ್ಞಾನವನ್ನಾಗಲಿ ಒಂದು ಕೌಶಲ್ಯವನ್ನಾಗಲಿ ನೀವು ಕಲಿತ್ಕೊಳ್ಳುವಂಥದ್ದು ಇದೆ. ಹಾಗಾಗಿ ಈ ಸ್ಕಿಲ್ಸ್ ಅನ್ನುವಂಥದ್ದಾಗಲಿ ಸ್ಟ್ರಾಟಜೀಸ್ ಅನ್ನುವಂಥದ್ದಾಗಲಿ ನಿಮ್ಮ ವ್ಯಾಪಾರಕ್ಕೆ ವ್ಯವಹಾರಕ್ಕೆ ತುಂಬ ಬೇಕು. ಅದನ್ನು ಈ ದಿನ ಕಲಿತ್ಕೊಳ್ತೀರಿ. ಇನ್ನು ಈ ದಿನ ಬಹಳ ಕಷ್ಟಪಟ್ಟು ಮಾಡುವಂತಹ ಕೆಲಸ ಕಾರ್ಯಗಳು ನಿಮಗಷ್ಟೇ ಅಲ್ಲ, ನಿಮ್ಮನ್ನು ನಂಬಿರುವಂಥವ್ರಿಗೂ ಕೂಡ ಒಳ್ಳೆಯ ಫಲವನ್ನು ತರುತ್ತೆ. ಹಾಗೆ ಈ ದಿನ ನಿಮ್ಮ ಫೇಸ್ ವ್ಯಾಲ್ಯೂ ಬಹಳ ಚೆನ್ನಾಗಿದೆ. ನಿಮ್ಮ ಮಾತಿಗೆ ಒಂದು ಪ್ರಖರತೆ ಇದೆ, ಒಂದು ತೂಕ ಇದೆ. ಹಾಗಾಗಿ ನಿಮ್ಮ ಪ್ರಯತ್ನದಲ್ಲಿ ನಿಮಗೆ ತುಂಬ ಅತ್ಯುತ್ತಮವಾದಂತಹ ಫಲಿತಾಂಶಗಳು ಸಿಕ್ಕತ್ತೆ. ಆದರೆ ಈ ದಿನ ನೀವು ಮಾಡಬೇಕಾಗಿರುವಂಥ ಕೆಲಸ ಕಾರ್ಯಗಳೇನು, ಜವಾಬ್ದಾರಿಗಳೇನು, ಅದನ್ನು ಪ್ರಿಯಾರಿಟೈಸ್ ಮಾಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ನಿಮಗೆ ಗಣ್ಯರಿಂದ, ದೊಡ್ಡ ವ್ಯಕ್ತಿಗಳಿಂದ ಸಿಕ್ಕುವಂಥ ಬೆಂಬಲ, ಅದನ್ನು ನೀವು ಬಹಳ ಕಾಲ ನೆನಪಿನಲ್ಲಿ ಇಟ್ಕೊಳ್ಳುವಂಥ ಸಂದರ್ಭ ಕೂಡ ಇದೆ. ಇನ್ನು ಸಂಬಂಧಗಳಲ್ಲಿ ಈ ದಿನ ನೀವು ಉತ್ತಮವಾದಂತಹ ನಿರ್ಣಯಗಳನ್ನು ಕೈಗೊಳ್ಳುವಂಥ ಸಾಧ್ಯತೆ ಇರುತ್ತೆ. ಒಟ್ಟಾರೆ ಈ ದಿನ ನೀವು ಭಾವನಾತ್ಮಕವಾಗಿಯೂ ಕೂಡ ಸಾಕಷ್ಟು ಬೆಳವಣಿಗೆಯನ್ನು, ಅಭಿವೃದ್ಧಿಯನ್ನು ಹೊಂದುವಂಥ ಸಂದರ್ಭ. ನಿಮ್ಮ ಭಾವನೆಗಳಿಗೆ ಬೆಲೆ ಸಿಕ್ಕುವಂಥ ಸನ್ನಿವೇಶ ಇದೆ. ಒಟ್ಟಾರೆ ತೃಪ್ತಿಯಾಗಿರ್ತೀರಿ, ಸಂತೃಪ್ತಿಯಾಗಿ ಇರ್ತೀರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಈ ದಿನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ, ಶಿವಪಾರ್ವತಿಯರ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿಯವರಿಗೆ ಈ ದಿನ ಚಟುವಟಿಕೆಯಿಂದ ಕೂಡಿರುವಂಥ ದಿನ, ತುಂಬ ಆಕ್ಟಿವ್ ಆಗಿರುವಂಥ ದಿನ. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಆಸಕ್ತಿ ಇದೆ, ಶ್ರದ್ಧೆ ಇದೆ, ಇನ್ವಾಲ್ವ್ಮೆಂಟ್ ಬಹಳ ಚೆನ್ನಾಗಿದೆ. ಹಾಗಾಗಿನೇ ಈ ದಿನದ ವ್ಯವಹಾರಗಳಲ್ಲಿ ನಿಮಗೆ ಉತ್ತಮವಾದಂಥ ಫಲಗಳನ್ನು ನೀವು ನಿರೀಕ್ಷೆ ಮಾಡಬಹುದು. ಆದರೆ ಈ ದಿನ ಅಪರಿಚಿತ ವ್ಯಕ್ತಿಗಳ ಜೊತೆಯಲ್ಲಿ ಮಾಡುವಂಥ ಈ ಹಣಕಾಸಿನ ವ್ಯವಹಾರ, ಲೇವಾದೇವಿ ವ್ಯವಹಾರ, ಇದರಿಂದ ಸ್ವಲ್ಪ ಹಿನ್ನಡೆ, ಸ್ವಲ್ಪ ನಷ್ಟ ಆಗುತ್ತೆ. ಇದೊಂದನ್ನು ಬಿಟ್ಟರೆ, ಅಂದರೆ ಹಣದ ವಿಚಾರವನ್ನು ಬಿಟ್ಟರೆ ಇನ್ನು ಎಲ್ಲ ವಿಚಾರಗಳಲ್ಲೂ ಕೂಡ ನಿಮ್ಮ ಮನಸ್ಸಿಗೆ ತೃಪ್ತಿ ಇರುತ್ತೆ. ಹಾಗೆ ಈ ದಿನ ನೀವು ಮಾಡುವಂಥ ಪ್ರಯಾಣ, ಅದು ವ್ಯಾಪಾರಿ ಸಂಬಂಧವಾಗಿ, ಉದ್ಯೋಗದ ಸಂಬಂಧವಾಗಿ ಅಥವಾ ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ಸಂಬಂಧಪಟ್ಟಂಥ ಪ್ರಯಾಣ ನಿಮಗೆ ಉತ್ತಮವಾದಂಥ ಫಲಗಳನ್ನು ತರುತ್ತೆ. ಆದರೆ ಈ ದಿನ ನೀವು ಮಾಡುವಂಥ ಕೆಲಸದಿಂದ ಕೆಲವರಿಗೆ ತೊಂದರೆ ಆಗ್ಬೋದು. ಅದನ್ನು ನೀವು ದೃಷ್ಟಿಯಲ್ಲಿ ಇಟ್ಕೊಂಡು ಆ ಕೆಲಸವನ್ನು ಮುಂದುವರಿಸಬೇಕಾಗತ್ತೆ. ಹಾಗೆ ಈ ದಿನ ಎಲ್ಲ ವಿಚಾರಗಳು ಕೂಡ, ಅಭಿಪ್ರಾಯಗಳು ಕೂಡ ನಿಮಗೆ ಫೇವರಬಲ್ ಆಗೇ ಇರುವಂಥದ್ದು. ಅಂದರೆ ನೀವು ಅಂದುಕೊಂಡಂಥ ರೀತಿಯಲ್ಲಿ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಈ ವ್ಯಾಪಾರದ ಜೊತೆಗೆ ಕೆಲವೊಂದು ಹೊಸ ಕಾರ್ಯಗಳತ್ತ ಕೂಡ ಗಮನ ಹರಿಸುವಂಥದ್ದು ಇದೆ. ಒಂದರ ಮೂಲ ಆದಾಯ ಏನಿದೆ ಅದರ ಜೊತೆಗೆ ಮತ್ತೊಂದು ಮೂಲವನ್ನು ಕಂಡುಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಇದಕ್ಕೆ ನಿಮ್ಮ ಕುಟುಂಬಸ್ಥರ ಬೆಂಬಲ ಚೆನ್ನಾಗಿದೆ. ಇನ್ನು ಈ ದಿನ
ಸಮಾಜಕ್ಕಾಗಿ ನೀವು ಮಾಡುವಂತಹ ಒಂದು ಸೇವೆ ಏನಿದೆ, ನಿಮ್ಮ ಕುಟುಂಬಕ್ಕಾಗಿ ಮಾಡುವಂಥ ಒಂದು ತ್ಯಾಗ ಏನಿದೆ, ಅದು 4 ಜನರಿಂದ ಗುರುತಿಸಲ್ಪಡುವಂಥದ್ದು. ಹಾಗಾಗಿನೇ ಈ ದಿನ ನಿಮ್ಮ ಪ್ರತಿ ಪ್ರಯತ್ನಕ್ಕೂ ಕೂಡ ಒಂದು ಶ್ಲಾಘನೆ ಇರುತ್ತೆ, ಒಂದು ಮೆಚ್ಚುಗೆ ಇರುತ್ತೆ. ಆದರೆ ದಕ್ಷತೆಯಿಂದ ಈ ದಿನ ಕಾರ್ಯನಿರ್ವಹಣೆ ಮಾಡಬೇಕು. ಪ್ರತಿಯೊಂದು ವಿಚಾರದಲ್ಲೂ ಕೂಡ ನೀವು ಹೊಂದಾಣಿಕೆಯ ಜೊತೆಗೆ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಅದರಲ್ಲೂ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಯಾರ ಪಕ್ಷ, ಯಾರ ಪರ, ವಿರುದ್ಧ, ಇಂಥ ವಿಚಾರದಲ್ಲಿ ಬಹಳ ಸೂಕ್ಷ್ಮತೆಯಿಂದ ನೀವು ಇರಬೇಕಾಗತ್ತೆ. ಆಗ ಮನಸ್ಸಿಗೆ ಸಮಾಧಾನ, ನೆಮ್ಮದಿ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಆಂಜನೇಯನ ಸ್ತೋತ್ರ ಮಾಡಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.